चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपददेवं सिद्धारूढमहं भजे सिद्धारूढमहं भजे। ಕರುಣರಸದ ಕೋಡಿ ಬರೆವ ಕಟಾಕ್ಷದ ಪರತತ್ವರಪುವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ ಸದಾ ಸ್ಮರಣೀಯರಾದಂಥ ಸದ್ಗುರುದೇವನ ಚರಣಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮಾ ಪುರುಷ ಮಂತ್ರಪುರುಷ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಮಹಾಪುರುಷರಾದಂಥ ಬಸವಣ್ಣನವರ ಗ್ರಂಥಕರ್ತೃಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿ ವರ್ಯರ ಹಾಗೂ ಜಗತ್ತಿನ ಎಲ್ಲ ಮಹಾಪುರುಷರ ಅಡಿದಾವರಂಗಳಲ್ಲಿ ಅಭಿವಂದಿಸಿ ಸಾಯಂಕಾಲದ ಸತ್ಸಂಗದ ಚಿಂತನೆಯಲ್ಲಿ ಸಮಾವೇಶಗೊಂಡಂಥ ಸಮಸ್ತ ಜಿಜ್ಞಾಸು ಬಳಗವೇ ನಿಮ್ಮೆಲ್ಲರಿಗೂ ನನ್ನ ಶರಣುಗಳನ್ನು ತಿಳಿಸ್ತಾ ಚಿಂತನವನ್ನು ಆರಂಭ ಮಾಡುವ. ಶ್ರೀಮನ್ ನಿಜಗುಣ ಶಿವಯೋಗಗಳಿಂದ ವಿರಚಿತವಾದಂಥ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ಯ ಸ್ಥಳದ 19ನೆಯ ಪದ. ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನು ಕೃಪೆ ಮಾಡು ಬೇಗದೊಳ ಅಭಯವಿತ್ತು. ಈ ಪದ್ಯವನ್ನು ಹಲವಾರು ದಿನಗಳಿಂದ ನಾವು ಚಿಂತನೆ ಮಾಡ್ತಾ ನಡೆದಿದ್ದೇವೆ. ಪದ್ಯದ ಪಲ್ಲವಿಯ ಅಭಿಪ್ರಾಯವೇನೆಂದರೆ, ಭಕ್ತನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವ ನನ್ನ ಬದುಕಿನ ಭವಣೆಯನ್ನು, ಕಷ್ಟವನ್ನು, ಸಂಕಷ್ಟವನ್ನು ನೋಡು, ನನಗೆ ಅಭಯ ಹಸ್ತವನ್ನು ನೀಡಿ ಕೃಪಾ ಕಟಾಕ್ಷವನ್ನು ಬೀರಿ ನನ್ನ ರಕ್ಷಣೆ ಮಾಡು, ಸಂಕಷ್ಟದಿಂದ ನನ್ನನ್ನು ಪಾರು ಮಾಡು. ನಾನು ಈ ಬದುಕಿನಲ್ಲಿ ಅನಂತ ನೋವುಗಳನ್ನು ಅನುಭವಿಸಿದ್ದೇನೆ. ಈ ಬದುಕಿನಲ್ಲಷ್ಟೇ ಅಲ್ಲ, ಪರಿಭವ ಅಂತ ಶಬ್ದ ಬಳಸಿದಾರಲ್ಲಿ, ಜನ್ಮ ಜನ್ಮಾಂತರಗಳು, ವಿಚಿತ್ರವಾದ ಅನಂತ ಜನ್ಮಗಳನ್ನು ನಾನು ಪಡೆದು ಆ ಎಲ್ಲ ಜನ್ಮಗಳಲ್ಲಿ ನಾನು ಬಹಳಷ್ಟು ಶೋಕಾನ್ವಿತನಾಗಿದ್ದೇನೆ. ಏನೇನು ನನಗೆ ಕಷ್ಟಗಳು ಬಂದು ಒದಗಿವೆ ಅಂದರೆ, ಯಾವ ರೀತಿಯಾಗಿ ಬಾಧೆ ನನಗೆ ಉಂಟಾಗ್ತದೆ ಅಂದರೆ, ಮುಂದಿನ ನುಡಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ, ಮಾಯೆ ಕರ್ಮದ ಬಾಧೆ. ನನಗೆ ಮಾಯೆ ಕಾಡ್ತದೆ, ಕರ್ಮದಿಂದ ನನಗೆ ಬಾಧೆಯುಂಟಾಗ್ತದೆ, ಶರೀರದಿಂದ ಬಾಧೆ ಉಂಟಾಗ್ತದೆ, ಕಷ್ಟ ಆಗ್ತದೆ. ಕರಣದ ಬಾಧೆ, ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳಿಂದ ನನಗೆ ಬಾಧೆ ತಾಪಾಗ್ತದೆ.
ವಾಯು, ಪ್ರಾಣವಾಯುವೇ ಮೊದಲಾಗಿರ್ತಕ್ಕಂಥ ವಾಯು, ಪ್ರಾಣವಾಯುವಿನಿಂದ ದುಃಖ ಆಗ್ತದೆ. ವಿಷಯ ಶಬ್ದಾದಿ ವಿಷಯಗಳಿಂದ ನನಗೆ ತಾಪ ಆಗ್ತದೆ. ಇಂದ್ರಿಯದ ಬಾಧೆ, ನನಗೆ ನೇತ್ರಾದಿ ಇಂದ್ರಿಯಗಳಿಂದ ಸಮಸ್ಯೆ ಆಗ್ತದೆ. ಹೇಯವ ಜನನ ಮರಣದ ಬಾಧೆ, ತಿರಸ್ಕರಿಸಲು ಯೋಗ್ಯವಾಗಿರ್ತಕ್ಕಂಥ ಜನನ ಮರಣದ ಬಾಧೆ ಬಲು ನನಗೆ. ತಾಪ ಸಮುದಾಯದ ಅತಿ ಬಾಧೆ ಬಲು ನನಗೆ. ತಾಪ ಸಮುದಾಯ ಒಂದ ಎರಡ, ತಾಪ ಸಮುದಾಯ ಅನಂತ ಅನಂತ ದುಃಖಗಳನ್ನು ನಾನು ಬದುಕಿನಲ್ಲಿ ಅನುಭವಿಸ್ತಾ ಇದ್ದೇನೆ. ಇಷ್ಟು ಈ ಮೊದಲನೆಯ ನುಡಿಯ ಶಬ್ದಶಃ ಅರ್ಥ. ಹೀಗೆ ನಾವು ಒಂದೊಂದು ಸಂಗತಿಗಳನ್ನು ಸವಿಸ್ತಾರವಾಗಿ ಚಿಂತನೆ ಮಾಡುವ. ನಿನ್ನೆ ಮಾಯೆಯಿಂದ ಹೇಗೆ ಬಾಧೆ, ಮಾಯೆ ಅಂದರೆ ಏನು, ಅದನ್ನೆಲ್ಲ ಸವಿಸ್ತಾರವಾಗಿ ನಿರೂಪಣೆ ಮಾಡಿಕೊಂಡು ಬರಲಾಗಿದೆ. ಇವತ್ತು ಕರ್ಮದ ಬಾಧೆ ಹೇಗೆ, ಇದನ್ನು ಬಹಳ ಸವಿಸ್ತಾರವಾಗಿ ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಕರ್ಮ, ನಾವೆಲ್ಲರೂ ಕರ್ಮವೆಂಬ ಶಬ್ದವನ್ನು ಬಳಸ್ತೀವಿ. ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಕರ್ಮವೆಂಬ ಪದವನ್ನು ಬಳಸ್ತಾರೆ. ನಂದೇನು ಕರ್ಮ ಇರಬೇಕು ನೋಡಿ, ಅಂಥದ್ದು ಬಂದದ್ದು ನನಗೆ ಅಂತಾರೆ. ಇದು ನನ್ನ ಕರ್ಮ ಅಂತ ಬಳಸ್ತಾರೆ ಶಬ್ದ. ನನ್ನ ಕರ್ಮಕ್ಕೆ ಗಂಟು ಬಿದ್ದಿದೆ ಅಂತಾರೆ. ಇಂಥದ್ದು ಬರ್ಲಕ್ಕೆ ಅಂತಹ ಕರ್ಮ ನಾ ಏನು ಮಾಡೀನಿ, ಹೀಗೆಲ್ಲ ಸಾಮಾನ್ಯರು ಕೂಡ ಕರ್ಮವೆಂಬ ಪದವನ್ನು ಬಳಸ್ತಾರೆ. ಇವರೆಲ್ಲ ಹೀಗೆ ಹೇಳುವಾಗ ತೀರಾ ಸಾಮಾನ್ಯರು ಇದು ನನ್ನ ಕರ್ಮ, ಈ ಕಷ್ಟವನ್ನು ಕಂಡು ಇದು ನನ್ನ ಕರ್ಮ ಹೀಗೆ ಹೇಳುವ ಹೊತ್ನಾಗ ಅವರು ಕರ್ಮವನ್ನು ಹಣೆಯ ಬರ ಎಂಬ ಅರ್ಥದಲ್ಲಿ ಕರ್ಮ ಶಬ್ದವನ್ನು ಬಳಸ್ತಾರೆ. ಹೌದು, ಕರ್ಮದ ಮುಖ್ಯವಾಗಿ ನಾವಿವತ್ತು ಬಹಳ ಪ್ರಾಮುಖ್ಯವಾಗಿ ಮಾತನಾಡುವುದು ಕರ್ಮ ಎಂದರೆ ಪ್ರಾರಬ್ಧ, ಹಣೆಯ ಬರ, ಅದನ್ನೇ ವಿಶೇಷ ಒತ್ತು ಕೊಟ್ಟು ಮಾತನಾಡ್ತಾ ಇದ್ರೂ ಕೂಡ ನಾವು ಇನ್ನೂ ಒಂದಿಷ್ಟು ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ಇಲ್ಲಿ ಕರ್ಮ ಎಂಬ ಪದಶ ಅರ್ಥ ಹೇಳ್ತೀನಿ. ಮೊದಲು ಕರ್ಮ ಅಂದರೆ ಕರೋತಿ ಇತಿ ಕರ್ಮ, ಮಾಡೋದು. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಯಾರಿಂದನೂ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಏನಾದರೂ ಒಂದಿಷ್ಟು ಬದುಕಿನ ತುಂಬ ಮಾಡ್ತಾನೇ ಇರ್ತೀವಿ, ಜೀವನದ ತುಂಬ ಮಾಡ್ತಾನೇ ಇರ್ತೀವಿ. ಸುಮ್ಮನೆ ಕೂತ್ಕೊಂಡು ಬಂದರೂ ಕೂಡ ನಿರಂತರ ಕ್ರಿಯೆ ನಡೀತಾ ಇರ್ತದೆ. ಒಂದಿಷ್ಟು ಒಳ್ಳೆಯದು ಮಾಡ್ತೀವಿ, ಒಂದಿಷ್ಟು ಕೆಟ್ಟದ್ದು ಮಾಡ್ತೀವಿ. ಮನುಷ್ಯ ಹೆಚ್ಚಿಗೆ ಕೆಟ್ಟ ಕರ್ಮಗಳನ್ನು ಮಾಡೋದೇ ಜಾಸ್ತಿ, ಕೆಟ್ಟ ಕೆಲಸ ಮಾಡೋದೇ ಜಾಸ್ತಿ. ಯಾಕೆ ಅಂದರೆ ಮನುಷ್ಯನ ಪ್ರವೃತ್ತಿ ಕೆಟ್ಟ ಕರ್ಮ ಮಾಡುವುದರಲ್ಲಿಯೇ ಮನುಷ್ಯನ ಪ್ರವೃತ್ತಿ ಜಾಸ್ತಿ ಇದೆ. ಯಾಕೆ ಅಂದರೆ ಪ್ರಕೃತಿಯು ಅಧೋಮುಖಿಯಾಗಿರುವಂಥದ್ದು, ಹಾಗೆ ನೀರು ಅಧೋಮುಖಿಯಾಗಿಯೇ ಕೆಳಮುಖವಾಗಿಯೇ ಹರಿಯುವಂತೆ ನಮ್ಮ ಮನಸ್ಸು ಜಾಸ್ತಿ ಕೆಳಮುಖವಾಗಿಯೇ ಹರಿತದೆ, ಕೆಳಮುಖ ಪ್ರವೃತ್ತಿನೇ ಜಾಸ್ತಿ ಇರ್ತದೆ. ಹಾಗಾಗಿ ಮನುಷ್ಯ ಹೆಚ್ಚು ಹೆಚ್ಚು
ಪಾಪ ಕರ್ಮಗಳನ್ನೇ ಮಾಡ್ತಾನೆ. ಅವನಿಗರಿವಿಲ್ಲದಂತೆ ಮನುಷ್ಯ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆ ಕೆಟ್ಟ ಕೆಲಸಗಳಿಂದಾಗಿ ಮಾಡಿದ ಪಾಪಕ್ಕೆ ತಾಪವನ್ನು ಅನುಭವಿಸ್ತಾನೆ. ಹೀಗೆ ನಾವು ಒಂದಿಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ, ಕೆಟ್ಟ ಕೆಲಸ ಮಾಡ್ತೀವಿ. ಒಳ್ಳೆಯ ಕೆಲಸ ಮಾಡೋದಕ್ಕೆ ಪುಣ್ಯ ಅಂದರು, ಕೆಟ್ಟ ಕೆಲಸ ಮಾಡೋದಕ್ಕೆ ಪಾಪ ಅಂದರು. ಈ ಪುಣ್ಯ ಪಾಪ ಕರ್ಮಗಳೇನುಂಟೋ ಅವು ಫಲ ಕೊಡ್ತವೆ. ಇದು ನಾವು ತಿಳ್ಕೋಬೇಕು. ಈಗ ನಮ್ಮ ಬದುಕೇನು ನಡೀತಾ ಇದೆ, ನಾವು ಮಾಡಿದ ಕರ್ಮದ ಫಲ. ಈ ಕರ್ಮ ಸಿದ್ಧಾಂತವನ್ನು ಒಪ್ಪಲೇಬೇಕು. ಜಗತ್ತಿನ ಎಲ್ಲ ದಾರ್ಶನಿಕರು ಒಪ್ಕೊಂಡಿದ್ದಾರೆ. ಬಹುತೇಕ ಪಾಶ್ಚಾತ್ಯ ಕೆಲ ಧರ್ಮಗಳನ್ನು ಬಿಟ್ಟರೆ, ಅದು ವಿಶೇಷವಾಗಿ ಭಾರತೀಯ ಧರ್ಮಗಳು ಏನುಂಟೋ, ಈ ನೆಲದಲ್ಲಿ ಮೈದವಳಿದಂಥ ಯಾವ ಧರ್ಮಗಳುಂಟೋ ಎಲ್ಲ ಧರ್ಮಗಳು ಪೂರ್ವ ಜನ್ಮವನ್ನು, ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡಿವೆ. ಅದು ಒಪ್ಪಿಕೊಳ್ಳೇಬೇಕು. ಕಾರಣ ಏನು ಹೇಳ್ತೀರಿ? ಇಂಥದಕ್ಕೆಲ್ಲ ಏನು ಕಾರಣ ಹೇಳ್ತೀರಿ? ಕೆಲವರು ಭಾಳ ಬುದ್ಧಿವಂತರು ಅಲಗಳಿತಾರೆ ನೋಡಿ. ನಾನೊಂದು ಪ್ರಶ್ನೆ ಮಾಡ್ತೇನೆ, ಏನು ಉತ್ತರ ಹೇಳ್ತೀರಿ ಅದಕ್ಕೆ ಹೇಳಿ. ಒಂದು ಮಗು ಅರಮನೆಯಲ್ಲಿ ಜನಿಸಿದೆ, ಒಂದು ಮಗು ಫುಟ್ಪಾತಿನ ಮ್ಯಾಗ ಜನಿಸಿದೆ, ಒಂದು ಮಗು ಸುಸ್ಥಿತಿಯಲ್ಲಿದೆ, ಒಂದು ಮಗು ದುಸ್ಥಿತಿಯಲ್ಲಿದೆ. ಈ ದುಸ್ಥಿತಿ ಸುಸ್ಥಿತಿ ನಾವು ಮಾಡಿಕೊಂಡಿರ್ತಕ್ಕಂಥ ಇದೇ ಜನ್ಮದಲ್ಲಿ ನಾವು ಬದುಕುವ ರೀತಿಯನ್ನು ಅನುಸರಿಸಿ ದುಸ್ಥಿತಿ ಸುಸ್ಥಿತಿ ಬಂದು ಒದಗಿದೆ ಅಂತ ಈ ಬುದ್ಧಿವಂತರು ಏನು ಹೇಳ್ತಾರಲ್ಲ, ನಾನು ಈಗ ಹುಟ್ಟಿದ ತತ್ಕ್ಷಣ ಒಂದು ಅತ್ಯಂತ ಸುಸ್ಥಿತಿಯಲ್ಲಿದೆ, ಇನ್ನೊಂದು ದುಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣ ಏನು ಹೇಳ್ತೀರಿ? ಅವು ನಿಷ್ಪಾಪಿ ಮಕ್ಕಳದ. ಈಗ ತಾನೇ ಜನಿಸಿದ ಒಂದು ಮಗು ಅತ್ಯಂತ ಸುಸ್ಥಿತಿಯಲ್ಲಿದೆ, ಎಲ್ಲ ಸೌಲಭ್ಯ ಅದಕ್ಕಿದೆ, ಭಾಳ ಆರಾಮ್ ಸುವ್ಯವಸ್ಥೆಯಿಂದ ಕೂಡಿದ ಬದುಕನ್ನು ಒಂದು ಮಗು ಹೊಂದಿದೆ. ಇನ್ನೊಂದು ಎಂಥ ದುಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರೆ. ಈ ನಮ್ಮ ಕಡೆ ಎಲ್ಲ ಕಬ್ಬು ಕಡಲಿಕ್ಕೆ ಅಂತ ವರ್ಕರ್ಸ್ ಬರ್ತಾರೆ. ಎಂಥದ್ದು ಮನೆ ರೀ ಅವ್ರದ್ದೆಲ್ಲ. ಒಂದಿಷ್ಟು ಅರಿವಿಯಿಂದ ಮನೆ ಕಟ್ಕೊಂತಾರೆ. ಎಂಥ ಕಷ್ಟದ ಜೀವನ. ಈ ಕರ್ಮ ಸಿದ್ಧಾಂತವನ್ನು ಒಪ್ಪದಂಥ ಬುದ್ಧಿವಂತ ಜನ ಸಮಾಜ ಅವರಿಗೆ ಅಂಥದ್ದು ತಂದು ಒದಗಿಸಿದೆ ಅಂತ ಹೇಳ್ತಾರೆ. ಆಯಿತು, ಇವರು ವಾದವನ್ನೇ ಒಪ್ಪಿಕೊಳ್ಳೋದಾದರೆ ನಾ ಇನ್ನೂ ಒಂದು ಪ್ರಶ್ನೆ ಮಾಡ್ತೇನೆ, ಅದಕ್ಕೇನು ಉತ್ತರ ಹೇಳ್ತೀರಾ? ಒಪ್ಪಿಕೊಳ್ಳೋಣ. ಸಮಾಜ ಸಮತೋಲನವನ್ನು ಕೈಕೊಳ್ಳಿಲ್ಲ, ಸಮಬಾಳು ಸಮಪಾಲು ಆಗಲಿಲ್ಲ. ಆದ್ದರಿಂದ ಈ ದುಸ್ಥಿತಿ ಸುಸ್ಥಿತಿ ಸಮಾಜದಲ್ಲಿ ಕಂಡುಬರ್ತದೆ ಅಂತ ಸಮಾಜ ಸಮತಾವಾದಿಗಳು ಬುದ್ಧಿವಂತರು ಏನೇನೋ ವಾದ ಮಾಡ್ತಾರೆ. ನಾನು ಇದರ ಮೇಲೆ ಇನ್ನೊಂದು ಪ್ರಶ್ನೆ ಮಾಡೋದು, ಒಬ್ಬ ಮನುಷ್ಯ ಸರ್ವಾಂಗ ಸುಂದರನಾಗಿ ಹುಟ್ಟುತ್ತಾನೆ, ಒಬ್ಬ ಮನುಷ್ಯ ವಿಕಲಾಂಗನಾಗಿ ಹುಟ್ಟುತ್ತಾನೆ. ಕಾರಣ ಏನು ಹೇಳ್ತೀರ ಅದಕ್ಕೆ? ಒಬ್ಬ ಅತ್ಯಂತ ಬುದ್ಧಿವಂತ ಮೇಧಾವಿ. ಮೊನ್ನೆ ಮಗು ಒಂದು ತಬಲಾ ಪಡೆಯೋದನ್ನು, ತಾಳ ನುಡಿಸೋದನ್ನು ನೋಡಿದೆ. 3 ವರ್ಷದ ಮಗು 30 ವರ್ಷ ಕಲಿತರೂ ಬಾರಿಸ್ಲಿಕ್ಕಾಗದಂಥ ಆ ತಾಳುಗಳನ್ನು ನುಡಿಸ್ತಾ ಇತ್ತದು. ಆ ಏನು ಬೋಲ್ ಅವೆಲ್ಲ ದೀಪ್ಚಂದಿ ಜಂಪ್ ತಾಳ, ಅತ್ಯಂತ ಕಠಿಣವಾದಂಥ
ತಾಳಗಳನ್ನು ಅದು ನುಡಿಸ್ತಾ ಇದ್ದರೆ 3 ವರ್ಷದಲ್ಲಿ ಯಾರಿಂದಲೂ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಬುದ್ಧಿವಂತ ಅದಾನಂದರೂ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಏನು ತಿಳಿಸಿಕೊಡ್ತದೆ ಅಂತ ಕೇಳಿದ್ರೆ, ಆ ಮಗು ಪೂರ್ವ ಜನ್ಮದಲ್ಲಿ ಕಲಿತ ಸಂಸ್ಕಾರ ಹೊಂದಿದೆ, ಈ ಜನ್ಮದಲ್ಲಿ ಅದಕ್ಕೆ ಬೇಗ ಬರ್ತದೆ. ನೀವೆಷ್ಟು ಕಲಿತ್ರೂ ನಿಮಗೂ ಕೈ ಇವೆ, ತಬಲ ಮುಂದಿಡ್ತೀವಿ, ಪೆಟ್ಟಿಗೆ ಮುಂದಿಡ್ತೀವಿ. ನೀವೇನು ಲಾಕೋ ಪ್ರಯತ್ನ ಮಾಡಿದ್ರೂ ನಿಮ್ಮ ಬರೋದಲ್ಲ. ನೀವು ಚೂರು ಕಲ್ತಿದ್ರೆ ನೋಡಿ ತಕ್ಷಣಕ್ಕೆ ಬರ್ತದೆ. ಅಂದರೆ ಪೂರ್ವಜನ್ಮ ಇತ್ತು, ಪೂರ್ವಜನ್ಮದಲ್ಲಿ ಕರ್ಮ ಮಾಡೀವಿ, ಆ ಕರ್ಮ ನಮ್ಮ ಬೆನ್ನು ಹತ್ತಿ ಕಾಡ್ತದೆ. ಭಕ್ತ ಅದನ್ನು ನಿವೇದನೆ ಮಾಡ್ಕೊಳ್ತಾ ಇದ್ದಾನೆ. ಹೇ ದೇವ, ಈ ಕರ್ಮವು ಬೆಂಬತ್ತಿ ಕಾಡ್ತಾ ಇದೆ, ಎಲ್ಲರನ್ನ ಕಾಡಿದೆ, ಯಾರ್ಯಾರನ್ನ ಏನೇನು ಮಾಡ್ಯದ ಕರ್ಮ ಎಂಬುದನ್ನು ಭೋಜ ಪ್ರಬಂಧದಲ್ಲಿ ಒಂದು ಭಾಳ ಸುಂದರವಾದಂಥ ಶ್ಲೋಕ ಬರ್ತದೆ. ಕರ್ಮದ ಕಾಡುವಿಕೆಯನ್ನು ಭಾಳ ಚೆಂದ ವರ್ಣನೆ ಮಾಡಿದ್ದಾರೆ. ಆ ಶ್ಲೋಕ ಬಿಡಿಸುವ ಅಂತ ನಾನು ವಿಚಾರ ಮಾಡಿದ್ದೇನೆ ಇವತ್ತು. ಭಾಳ ಚಂದ ಭೋಜರಾಜ ಬರೆದಿರ್ತಕ್ಕಂಥ ಬಹಳ ಅಪರೂಪದ ಈ ಕರ್ಮದ ಕುರಿತಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಭಾಳ ಸುಂದರವಾದಂಥ ಶ್ಲೋಕ. ಅದು ಚೂರು ನಾವು ಇವತ್ತು ವ್ಯಾಖ್ಯಾನಿಸುವ. ಭಾಳ ಚಂದ ಹೇಳ್ತಾನೆ ಮಹಾಜ್ಞಾನಿ ಭೋಜ, ಕಾಳಿದಾಸ ಭೋಜ, ಅಪ್ರತಿಮ ಕವಿತಾಶಕ್ತಿಯನ್ನು ಹೊಂದಿರತಕ್ಕಂಥವನು ಭೋಜ ಅಂತೆಯೇ ಮಹಾನ್ ಕವಿ ಕಾಳಿದಾಸನಿಗೆ ಆಶ್ರಯ ಕೊಟ್ಟಾತ. ಆತ ಹೇಳ್ತಾನೆ, ರಾಮೇ ಪ್ರವ್ರಜನಂ ಬಲೇ ನಿಯಮನಂ ಪಾಂಡೋಸುತಾನಾಂ ವನಂ ವೃಷ್ಣೀನಾಂ ನಿಧನಂ ನಲಸ್ಯ ನೃಪತೆ ರಾಜಾತ್ ಪರಿಭ್ರಂಶನಂ ಕಾರಾಗಾರ ನಿಷೇವಣಂಚ ವರಣಂ ಸಂಚಿತ್ಯ ಲಂಕೇಶ್ವರೇ ಸರ್ವಕಾಲವಶೇನ ನಶ್ಯತಿ ನರ ಕೋವಾ ಪರಿತ್ರಾಯತೆ. ಭೋಜ ಹೇಳಿರ್ತಕ್ಕಂಥ ಮಾತುಗಳು. ರಾಮೇ ಪ್ರವ್ರಜನಂ, ರಾಮ ವನವಾಸಕ್ಕೆ ಹೋಗೋದು ಬಂತು. ಮೊದಲು ಸುಮ್ಮನೆ ಅನುವಾದ ಮಾಡ್ತೀನಿ, ಆಮೇಲೆ ನಂತರ ವಿಶೇಷ ವ್ಯಾಖ್ಯಾನವನ್ನು ನೋಡುವ. ರಾಮೇ ಪ್ರವ್ರಜನಂ, ರಾಮ ವನವಾಸಕ್ಕೆ ಹೋಗೋದು ಬಂತು. ಬಲೆ ನಿಯಮನಂ, ಬಲಿ ಬದ್ಧನಾದ. ಅವೆಲ್ಲ ಒಂದು ದೊಡ್ಡ ದೊಡ್ಡ ಕಥೆಗಳು ನೋಡೋಣ ಆಮೇಲೆ. ಪಾಂಡೋಸುತಾನಾಂ ವನಂ, ಪಾಂಡವರು ವನವಾಸಕ್ಕೆ ಹೋಗೋದು ಬಂತು. ವೃಷ್ಣೀನಾಂ ನಿಧನಂ, ಅಂದರೆ ಕೃಷ್ಣನ ವಂಶಜರು ಸಹೋದರರು ತಮ್ಮೊಳಗನ ಜಗಳಾಡಿ ವೃಷ್ಣಿ ಕುಲವೆಲ್ಲ ನಾಶವಾಯಿತು. ನಲಸ್ಯ ನೃಪತೆ ರಾಜಾತ್ ಪರಿಭ್ರಂಶನಂ ಕಾರಾಗಾರ ನಿಷೇವಣಂ ಚ ವರಣಂ. ಇದಿಷ್ಟು ಮಾತುಗಳಿಂದ ನಳಮಹಾರಾಜನ ಕತೆ ಹೇಳ್ತಾ ಇದ್ದಾರೆ. ನೃಪತೆ ನಲಸ್ಯ ನೃಪತೆ, ನೃಪತೆ ನಲಸ್ಯ, ರಾಜನಾಗಿರ್ತಕ್ಕಂಥ ನಳನು, ದೊಡ್ಡ ಕತೆ ಇದು, ನಳದಮಯಂತಿ ಕತೆ. ನಲಸ್ಯ ನೃಪತೆ, ಏ ರಾಜನಾಗಿರ್ತಕ್ಕಂಥ ನಳಮಹಾರಾಜನು ರಾಜಾತ್ ಪರಿಭ್ರಂಶನಂ, ರಾಜವನ್ನು ಕಳ್ಕೊಂಡ. ಕಾರಾಗಾರದಲ್ಲಿ ವಾಸ ಮಾಡುವಂಥ ಪ್ರಸಂಗ ಬಂತವನಿಗೆ. ಆಮೇಲೆ ದಮಯಂತಿಯ ಸ್ವಯಂವರದಲ್ಲಿ ಮರಳಿ ತನ್ನ ರಾಜ್ಯವನ್ನು ಹೊಂದಿದ. ಇದೆಲ್ಲ ಕರ್ಮದಾಟ. ಸಂಚಿತ್ಯ ಲಂಕೇಶ್ವರೇ, ಕೊನೆಯ ಮಾತು ಹೇಳ್ತಾರೆ, ರಾವಣನು ಅಸಾಮಾನ್ಯ ಪಾಂಡಿತ್ಯ ಹೊಂದಿದಂಥ ಮಹಾನ್ ಪಂಡಿತೋತ್ತಮ ವಿದ್ವಾಂಸನವನಾಗಿದ್ದರೂ ಕರ್ಮದ ಕಟ್ಟಳೆಗೆ ಬದ್ಧನಾಗಿ ತಾನು ಮಾಡಿದ ಕರ್ಮ ಫಲವನ್ನು ಅನುಭವಿಸಿ ಕುಲವನ್ನು ನಾಶ ಮಾಡಿಕೊಂಡ. ಆದ್ದರಿಂದ ಕೊನೆಗೆ ಕವಿ ಹೇಳಿದ, ಸರ್ವಕಾಲ ವಶೇನ ನಶ್ಯತಿ ನರಕೋವಾ ಪರಿದ್ರಾಯತೆ. ಆ ಕರ್ಮ ಫಲ ಕೊಡುವಂಥ ಒಂದು ಕಾಲ ಬರ್ತದೆ.
ಆ ಕರ್ಮ ಫಲ ಕೊಡಲಿಕ್ಕೆ ಆರಂಭಿಸ್ತು. ಒಳ್ಳೆ ಕರ್ಮ ಫಲ ಕೊಡ್ಲಾಕ ಸಮಯ ಆರಂಭ ಆಯಿತು. ನೀ ಮಾಡಿದ್ದೆಲ್ಲ ಯಶಸ್ವಿ ಆಗ್ತದೆ, ಮಾಡಿದ್ದೆಲ್ಲ ಚೆಂದ ಆಗ್ತದೆ. ಒಳ್ಳೆಯ ಸಮಯ ಐತ್ರಿ. ಕೆಲವು ನಮ್ಮ ಬದುಕಿನಲ್ಲಿ ಎಷ್ಟೋ ಸಲ ಆಗ್ತವೆ, ನಾವು ಮಾಡೋದು ಒಮ್ಮೊಮ್ಮೆ ಸಕ್ಸಸ್ ಆಗ್ತದೆ, ಮಣ್ಣು ಹಿಡಿದ್ರೆ ಚಿನ್ನ ಆಗ್ತದೆ ಅಂತೀವಿ. ಅದೇ ಮಣ್ಣು ಹಿಡಿದ್ರೆ ಚಿನ್ನ ಆಗುವಂಥ ನಾವೇ ಮುಂದೆ ಒಂದು ಟೈಮ್ ಹಿಂಗೆ ಬರ್ತದೆ. ಈ ಜ್ಯೋತಿಷ್ಯ ಹೇಳೋರು ಏನು ಹೇಳ್ತಾರ, ನಿನಗೆ ನಿನ್ನ ಕಾಡಾಟ ಐತಿ, 3 ತಿಂಗಳ ಕಾಡಾಟ ಐತಿ, 6 ತಿಂಗಳ ಕಾಡಾಟ ಐತಿ, 3 ವರ್ಷ ಕಾಡಾಟ ಐತಿ ಅಂತಾರೆ. ಏನು ಕಾಡಾಟ? ಏನು ಕಾಡೋದೇನು? ಏನು ಕಾಡ್ತದೆ? ಕೆಲವರಿಗೆ ಆಗಿರ್ತಕ್ಕಂಥ ಜನಗಳಿಗೆ ದೇವ್ರು ಕಾಡ್ತದೆ, ದೇವ್ರು ಕಾಡ್ತದೆ, ಅವರು ಮಾಡಿಸ್ಯಾರ, ಇವರು ಮಾಡಿಸ್ಯಾರ, ಬಾನಾಮತಿ ಮಾಡಿಸ್ಯಾರ. ಯಾರೇನು ಮಾಡಿಸಿದ್ರೆ ಏನಾಗೋದಿಲ್ಲ, ಯಾರೇನು ಮಾಡೋಂಗಿಲ್ಲ. ನೀ ಮಾಡಿದ ಕರ್ಮ ನಿನಗೆ ಕಾಡ್ತಿರ್ತದೆ. ನೀ ಮಾಡಿದಂಥ ಕೆಟ್ಟ ಕರ್ಮ ಫಲ ಕೊಡಲಿಕ್ಕೆ ಆರಂಭ ಆದಾಗ ನಿನ್ನ ಸಮಯ ಕೆಟ್ಟದಾಗಿರ್ತದೆ. ಆದ್ದರಿಂದ ಒಂದು ಶಬ್ದ ಬಳಸಿದ್ದಾರೆ, ಸರ್ವಕಾಲ ವಶೇನ ನಶ್ಯತಿ ನರ ಕೋವಾ ಪರಿತ್ರಾಯತೆ. ಏನದಕ್ಕೆ ಅರ್ಥ? ನಮಗೆ ಕೆಟ್ಟ ಸಮಯ ಐತ್ರಿ ಈಗ ಅಂತಾರೆ. ನಮ್ಮ ಟೈಮ್ ಚಲೋ ಇಲ್ರಿ ಈಗ. ಇನ್ನು ಟೈಮೇ ಯಾಕೆ ಟೈಮ್? ಸಮಯದಲ್ಲಿ ಏನಿದೆ? ಹಾಗಂದ್ರೆ ಆ ಸಮಯ ಸುಮಾರಾದರೆ ಎಲ್ಲರಿಗೂ ಆ ಸಮಯ ಸುಮಾರಾಗಬೇಕು. ಅದು ಸಾರ್ವಜನಿಕವಾಗಿದೆ ಸಮಯ ಎಂಬತಕ್ಕಂಥದ್ದು. ಸ್ವಲ್ಪ ಚಂದ ಅರ್ಥ ಮಾಡ್ಕೋಬೇಕು ಈ ಮಾತನ್ನು. ಅಲ್ರಿ, ಕ್ಲೈಮೇಟ್ ಸುಮಾರು ಬೀಸೋದಂದ್ರೆ ಎಲ್ಲರಿಗೂ ಅದು ಪರಿಣಾಮ ಮಾಡ್ತದೆ. ಗಾಳಿ ಸುಮಾರು ಬೀಸೋದಂತಂದರೆ ಎಲ್ಲರಿಗೂ ಅದರ ಪರಿಣಾಮ ಆಗ್ತದೆ. ಸಮಯ ಎಂಬುದು ಕೆಟ್ಟದಾಗಿದ್ದರೆ ಆ ಸಮಯ ಎಲ್ಲರ ಪಾಲಿಗೂ ಕೆಟ್ಟದಾಗಬೇಕು. ಇವತ್ತು ನೋಡ್ರಿ, ಸೈಕ್ಲೋನ್ ಎಫೆಕ್ಟು, ಮಳೆ ಬರ್ಲಿಕ್ಕೆ ಅದು ತಣ್ಣನೇ ಗಾಳಿ ಬೀಸಿದೆ. ಅದು ಸಾರ್ವಜನಿಕವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಸಂಬಂಧಪಡ್ತಕ್ಕಂಥದ್ದು, ಎಲ್ಲರಿಗೂ ಎಫೆಕ್ಟ್ ಆಗ್ತದದು. ಹಾಗೆ ಗಾಳಿಯಂತೆ, ನೀರಿನಂತೆ, ಬಿಸಿಲಿನಂತೆ ಇರುವಂಥದ್ದು ಸಮಯ. ನಾವು ಅಂತಿರ್ತೀವಿ ನಮ್ಮ ಟೈಮ್ ಸುಮಾರು ಐತ್ರಿ, ನಮ್ಮ ಟೈಮ್ ಕೆಟ್ಟದ್ರಿ. ಸಮಯ ಬಲ ಬಡವಾನ, ಹಿಂದಿ ಸಂತನೂ ಹೇಳೋಣ ಭಾಷೆ ಅಂದ, ಸಮಯ ಬಲ ಬಡವಾನ ಹೇ. ಟೈಮ್ ಬಹಳ ಮಹತ್ವದ್ದು, ಸಮಯ ಬಹಳ ಮಹತ್ವದ್ದು. ಒಳ್ಳೆಯದೆಂಬುದಕ್ಕೂ ಸಮಯ ಬರ್ತದೆ, ಕೆಟ್ಟದ್ದೆಂಬುದಕ್ಕೂ ಸಮಯ ಬರ್ತದೆ. ಏನು ಹಂಗಂದ್ರೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅರ್ಥ ಮಾಡ್ಕೊಳ್ಳೋದೆ ನಮ್ಮ ಟೈಮ್ ಸುಮಾರು ಐತಿ, ನಮ್ಮ ಸಮಯ ಸುಮಾರು ಐತಿ, ನಮಗೆ ಟೈಮ್ ಚಲೋ ಹತ್ತಿಲ್ಲ ಹಿಂಗಂತಾರೆ. ನೆನಪಿಟ್ಕೊಳ್ರಿ, ಟೈಮ್ ಸುಮಾರಾದಾಗ ನಿನ್ನ ಕೆಟ್ಟ ಕರ್ಮ, ಪಾಪದ ಕರ್ಮ ಫಲ ಕೊಡಲಿಕ್ಕೆ ಆರಂಭ ಮಾಡಿರ್ತದೆ. ಅವಾಗ ನೀ ಮಾಡಿದ್ದೆಲ್ಲ ಉಲ್ಟಾ ಆಗ್ತದೆ. ಇನ್ನೀ ಏಡ್ ಚಲೋ ಮಾಡ್ಬೇಕಂತಿದೆ, ಅದಕ್ಕೆ ವಿರುದ್ಧನೇ ಆಗ್ತದೆ. ಯಾಕೆ? ಟೈಮ್ ಸುಮಾರು ಹತ್ತಿರ್ತದೆ. ಟೈಮ್ ಸುಮಾರು ಹತ್ತದಂದ್ರೆ ಟೈಮ್ ಸುಮಾರು ಹತ್ತಿರಂಗಿಲ್ಲ, ಕರ್ಮ ಫಲ ಕೊಡಲಿಕ್ಕೆ ಆರಂಭ ಮಾಡ್ತಿರ್ತದೆ. ಕರ್ಮ ಫಲ ಕೊಡ್ಲಿಕ್ಕೆ ಆರಂಭ ಆಯ್ತಂದ್ರೆ ನೋಡ್ರಿ, ರಾಮೇ ಪ್ರವ್ರಜನಂ ಅಂತ ಹೇಳಿದರು. ರಾಮ ವನವಾಸಕ್ಕೆ ಹೋಗು ಪ್ರಸಂಗ ಬಂತು. ರಾಮನ ಕತ್ತಿ ಏನು ಹೇಳಂಗಿಲ್ಲ, ರಾಮಾಯಣ ಕತ್ತಿ ಎಲ್ಲ ಗೊತ್ತಿರ್ತದೆ ಭಾಳಷ್ಟು ನಿಮಗೆ. ರಾಮಾಯಣ ಏನು ಹೇಳ್ಕೊಂಡು ಕುಂದ್ರಂಗಿಲ್ಲ. ಬಲೇ ನಿಯಮನಂ ನೋಡ್ರಿ, ಬಲಿ ಮಹಾರಾಜನ ಕತ್ತಿ ಹೇಳ್ಯಾರಲ್ಲಿ. ಬಲಿ ಮಹಾರಾಜನ ಕತ್ತಿ ಗೊತ್ತಾಗಬೇಕು ಅಂತಂದರೆ ನಾವು ವಾಮನ ಪುರಾಣವನ್ನು ಕೇಳಬೇಕು. ವಾಮನ ಪುರಾಣ ಹೇಳ್ಬೇಕಂದ್ರೆ 3 ವರ್ಷ ಬೇಕದು ಮುಗಿಸ್ಬೇಕಂದ್ರೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ, ಭಾಳ ಚಂದಿದೆ. ಈ ಬಲೇರ್ ನೇಮನಂ ಅಂತ ಅಂದರೆ ಕರ್ಮ ಕಟ್ಟಳೆಗೆ ಒಳಗಾಗಿ ಬಲಿಯೂ ಬದ್ಧನಾದ ಅಂತ ಅದಕ್ಕೆ ಅರ್ಥ. ಆ ಬಲಿ ಮಹಾರಾಜನ ಕತೆ ಸಂಪೂರ್ಣ ನಮ್ಮ ಕಲ್ಪನೆ ಬರಬೇಕಂದ್ರೆ ವಾಮನ ಪುರಾಣವನ್ನು ನಾವು ತಿಳ್ಕೋಬೇಕಾಗ್ತದೆ. ನೋಡಿ, ಬಲಿ ಮಹಾರಾಜ
ಶುಕ್ರಾಚಾರ್ಯರ ಸೇವಾ ಮಾಡಿ ಬಲಶಾಲಿಯಾಗಿದ್ದ. ಅದಕ್ಕೆ ಮಹಾಬಲಿ, ಬಾಣಾಸುರ ಅಂತನೂ ಒಂದು ಹೆಸರಿದೆ ಅವನಿಗೆ. ಒಂದು ಮಹಾಬಲಿ, ಬಲಿ ಮಹಾರಾಜ ಅಂತನೂ ಹೆಸರಿದೆ. ಅಂದರೆ ಬಲವಾನ್ ಬಲಿ ಅಂತ ಹೇಳಿ ಸಿಗುತ್ತಾನೆ. ಅವನು ಬಲವಾನ್ ಆಗಿದ್ದ, ಮಹಾನ್ ಶೂರ ಧೀರ ಸಮರ್ಥನಾಗಿದ್ದ. ಯಾಕೆಂದರೆ ಶುಕ್ರಾಚಾರ್ಯರ ಸೇವಾ ಮಾಡಹತ್ತಿದಂತವ. ಇವೆಲ್ಲ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿರತಕ್ಕಂಥವುಗಳು. ಈ ಶುಕ್ರಾಚಾರ್ಯ ಅಂದರೆ, ಶುಕ್ರ ಅಂದರೆ ದೇಹದ ಭಾಳ ಅಮೂಲ್ಯವಾಗಿರ್ತಕ್ಕಂಥ ಶಕ್ತಿ. ಶರೀರ ಜೀವ ತಾಳುವುದೇ, ಶರೀರ ಹುಟ್ಟಿ ಬೆಳೆಯುವುದೇ ಈ ಶುಕ್ರವೆಂಬ ತತ್ವದಿಂದ. ಶುಕ್ರ ರಕ್ಷಣೆ ಮಾಡೋದು ಅಂದರೆ ಸಂಯಮನದ ಬದುಕನ್ನು ಬದುಕೋದು. ಶುಕ್ರಾಚಾರ್ಯರ ಸೇವಾ ಮಾಡೋದು ಅಂದ್ರೆ ಸಂಯಮನದ ಬದುಕಬೇಕು. ಸಂಯಮನದ ಬದುಕಿಲ್ಲ, ಅವನ ಬದುಕು ನಿರರ್ಥಕ ಆಗ್ತದೆ. ಅವನ ಶಕ್ತಿ ದೈತ್ಯ ಶಕ್ತಿ ಆಗ್ತದೆ. ರಾಕ್ಷಸೀಯ ಗುಣಗಳು ಅವನಲ್ಲಿ ಬರ್ತವೆ. ಸಂಯಮನ ಬೇಕು ಅಂತ ಏನ್ರಿ ನೋಡಿ, ಆತ ಸಂಯಮ ಜೀವನವನ್ನು ಮಾಡ್ದ. ಅಂದರೆ ಶುಕ್ರಾಚಾರ್ಯರನ್ನು ಸೇವಿಸಿದ. ಬಲಿ ಮಹಾರಾಜನ ಕಥೆಯನ್ನು ಹೇಳುವಾಗ ಹೇಳ್ತಾರೆ, ಆತ ವಿಶ್ವಜಿತ್ ಯಾಗವನ್ನು, ಸರ್ವಜಿತ್ ಯಾಗವನ್ನು ಮಾಡಿ ಅದ್ಭುತವಾದಂಥ ಸಾಮರ್ಥ್ಯವನ್ನು ಪಡೆದ. ಆ ಮೂಲಕವಾಗಿ ಎಲ್ಲರನ್ನ ಸೋಲಿಸಿ ಮೂಲೋಕಕ್ಕೆ ಒಡೆಯನಾದ ಎಂಬ ಮಾತನ್ನು ಹೇಳ್ತಾರೆ. ಸರ್ವ ವಿಶ್ವಜಿತಿಯಾಗ ಅಂದರೆ ಅದಕ್ಕರ್ಥ ಸರ್ವ ವಿಷಯಗಳನ್ನು ಸಂಯಮಿ ರೂಪ ಯಾಗದಲ್ಲಿ ಸರ್ವ ವಿಷಯ ಭೋಗವನ್ನು ತ್ಯಾಗ ಮಾಡ್ದ ಅಂತ ಅದಕ್ಕರ್ಥ. ನಾನು ಆಧ್ಯಾತ್ಮಿಕ ಅರ್ಥ ಹೇಳಕತ್ತಿದ್ದೇನೆ, ಬರೇ ಕತೆ ಹೇಳಿಕ್ಕೆ ನನಗೆ ಅಷ್ಟು ಇಷ್ಟ ಅನಿಸಂಗಿಲ್ಲ. ಹಾಗಾಗಿ ಆ ಕಥೆಯ ಮಧ್ಯದಲ್ಲಿ ಭಾಳ ಜನ ವಿದ್ವಾಂಸರು, ಪಂಡಿತರು ತಾತ್ವಿಕ ಅರ್ಥವನ್ನು ತುಂಬುವ ಪ್ರಯತ್ನ ಮಾಡಿದ್ದಾರೆ. ಹೆಚ್ಚು ಹೆಚ್ಚು ಅಲ್ಲಿ ತಾತ್ವಿಕ ಅರ್ಥವನ್ನೇ ನಾನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ವಿಶ್ವಜಿತ್ ಯಾಗವನ್ನು ಮಾಡಿ ಬಲಿ ಮಹಾರಾಜ ಅದ್ಭುತವಾದಂಥ ಸಾಮರ್ಥ್ಯವನ್ನು ಪಡೆದ ಅಂತ ಹೇಳ್ತಾರೆ. ನಾನು ಅದಕ್ಕೆ ಅರ್ಥ ಏನು ಮಾಡಿದೆ, ಆಧ್ಯಾತ್ಮಿಕ ಅರ್ಥ. ಇಲ್ಲಿ ಬಲಿ ಮಹಾರಾಜ ಅಂದರೆ ಜೀವ. ಈತನು ಯಾಗ ಮಾಡಬೇಕು. ಯಾವ ಯಾಗ? ಸಂಯಮನದ ಯಾಗ. ಸಂಯಮನ ಅಂದರೆ ಮನಸ್ಸಿನ ಶಕ್ತಿ ಹಾಳಾಗದಂಗೆ ನೋಡಿಕೊಳ್ಳುವುದಕ್ಕೆ ಸಂಯಮನ ಅಂತಾರೆ. ಇಂದ್ರಿಯಗಳ ಶಕ್ತಿ ಹಾಳಾಗದಂತೆ ನೋಡುವುದಕ್ಕೆ ಸಂಯಮನ ಅಂತಾರೆ. ನಮ್ಮ ಕಣ್ಣೊಳಗೆ ಅದ್ಭುತ ಶಕ್ತಿ ಅದ, ಕಿವಿಯೊಳಗೆ ಅದ್ಭುತ ಶಕ್ತಿ ಅದ, ನಾಲಿಗೆಯೊಳಗೆ ಅದ್ಭುತ ಶಕ್ತಿ ಅದ. ಆ ಶಕ್ತಿ ಸದುಪಯೋಗ ಆಗಬೇಕು. ದುರುಪಯೋಗ ಆಯಿತು ಅಂತಂದರೆ, ಕರೆಂಟ್ ಸದುಪಯೋಗ ಆದ್ರೆ ಬೆಳಕ ಕೊಡ್ತದೆ, ಬದುಕ ಕೊಡ್ತದೆ. ಅದು ದುರುಪಯೋಗ ಆದರೆ ಬದುಕು ಕೊನೆ ಆಗ್ತದೆ. ಯಾವುದೇ ಇರ್ಬೋದು, ಈ ಜಗತ್ತಿನ ಭಗವಂತನ ಯಾವುದೇ ಶಕ್ತಿ ಇರ್ಬೋದು, ಅದರ ಸದ್ಬಳಕೆಯ ಮೇಲೆ ನಮ್ಮ ಬದುಕು ನಿಂತಿದೆ. ಬದುಕು ಸಾರ್ಥಕವಾಗ್ತದೆ, ಬದುಕು ನಿರರ್ಥಕವಾಗ್ತದೆ. ಈ ದೇವನು ನಮಗೊದಗಿಸಿದ ಈ ಎಲ್ಲ ಮನಃಶಕ್ತಿ, ಇಂದ್ರಿಯ ಶಕ್ತಿಯ ಸದ್ಬಳಕೆ ದುರ್ಬಳಕೆಯನ್ನು ಅವಲಂಬಿಸಿದೆ. ಇವ ವಿಶ್ವಜಿತ್ ಯಾಗವನ್ನು ಮಾಡಿ ಅದ್ಭುತವಾದಂಥ ಸಾಮರ್ಥ್ಯವನ್ನು ಪಡ್ತಾ ಅಂತ ಹೇಳ್ತಾರೆ. ಆ ಮೂಲಕವಾಗಿ ಭಾಳ ಬಲಶಾಲಿ. ನೋಡಿ, ಅವನಿಗೆ ಬಲಿ ಮಹಾರಾಜ್ ಅಂತ ಹೆಸರು ಬಂದದ್ದೇ, ಬಾಣಾಸುರ ಅವನ ಹೆಸರು. ಬಲಿ ಮಹಾರಾಜ್ ಅಂತ ಹೆಸರು ಬಂದದ್ದೇ ಭಾಳ ಬಲವನ್ನು ಪಡೆದ ಸಲುವಾಗಿಯೇ ಬಲಿ ಮಹಾರಾಜ ಅಂತ ಹೆಸರು ಬಂದಿರೋದು. ಬಲಿ ಮಹಾರಾಜ ಭಾಳ ಬಲವಂತನಾದ, ಶಕ್ತಿ ಸಾಮರ್ಥ್ಯ ದೊರೆಯಿತು. ನೋಡಿ, ಸಂಯಮನ ಮಾಡಿದಾಗ ಒಂದಿಷ್ಟು ಸಾಮರ್ಥ್ಯ ಬರ್ತದೆ. ಆ ಸಾಮರ್ಥ್ಯವೂ ಸದ್ಬಳಕೆಯಾಗಬೇಕು, ಶಕ್ತಿ ಸದ್ಬಳಕೆಯಾಗಬೇಕು. ದುಷ್ಟರು
ಶಕ್ತಿಯನ್ನು ದುರ್ಬಳಕೆ ಮಾಡ್ಕೊತಾರೆ, ಶಿಷ್ಟರು ಸದುಪಯೋಗ ಮಾಡ್ಕೊತಾರೆ. ಭಾಳ ಚಂದ ಒಬ್ಬ ಆತ ಹೇಳ್ತಾನೆ ನೋಡಿ, ರಾಕ್ಷಸರು, ಮಾನವರು, ದಾನವರು ನಾವು ಯಾರಿಗೆ ಅನ್ನೋದು ಅಂತಂದರೆ ಸುಮ್ಮನೆ ಚಿತ್ರಿಸಿದ್ದಾರೆ. ರಾಕ್ಷಸರು ಅಂದ್ಕೊಳ್ಳೇ ಹಿಂಗೆ ಹೊರಗೆ ಹೊಲ್ಲು ಹಾಯ್ದವ್ರನ್ನ, ಕೆಟ್ಟ ಕರ್ಗ ಕಣ್ಣಿರೋವ್ರನ್ನ, ಕೆಂಪಗೆ ಕಣ್ಣಿಗಿರೋವ್ರನ್ನ, ಕೂದಲ ಗುಂಗುರು ಗುಟ್ಟಿದವ್ರನ್ನ ಅವ್ರನ್ನ ವಿಕಾರವಾಗಿ ಚಿತ್ರಿಸಿ ತೋರಿಸ್ತಾರೆ. ಹಾಗಂತೇನಿಲ್ಲ, ಚಂದ ಮುಖ ಇದ್ದವರು ರಾಕ್ಷಸರಾಗಿರಬಹುದು. ರಾಕ್ಷಸಿಯ ಗುಣದಿಂದ ಕೂಡಿದವರು ರಾಕ್ಷಸರು ದುರ್ಬಳಕೆ ಮಾಡ್ಕೊಳ್ತಾರೆ ಶಕ್ತಿಯನ್ನು ಅಂತ ಹೇಳಿದವ. ರಾಕ್ಷಸರು ಏನೇನು ಮಾಡ್ತಾರಂತ, ತಮ್ಮ ಶಕ್ತಿಯನ್ನು ಪರಪೀಡನಾಯ, ಶಿಷ್ಟರಾಗಿರ್ತಕ್ಕಂಥ ಸಜ್ಜನರು ರಕ್ಷಣಾಯ, ಇನ್ನೊಬ್ಬರ ರಕ್ಷಣೆ ಮಾಡಕ್ಕೆ ಬಳಸ್ತಾರೆ. ಹೀಗೆ ಈತ ತನಗೊದಗಿದಂಥ ಶಕ್ತಿಯಿಂದ ಆ ದೇವತೆಗಳನ್ನು ಸೋಲಿಸಿದ, 3 ಲೋಕಕ್ಕೆ ತಾನೇ ಒಡೆಯನಾದ. ಇಂದ್ರಾದಿಗಳು ತಮ್ಮ ರಾಜ್ಯವನ್ನು ಕಳ್ಕೊಂಡ್ರು ಅಂತ ಪರಿಣಾಮ ಮಾಡಿದರು. ಆಗ ಅದಿತಿಗೆ ತನ್ನ ದೇವತಾ ಮಕ್ಕಳೆಲ್ಲ ಕಷ್ಟದಲ್ಲಿ ಇರೋದಕ್ಕೆ ಕಂಡಾಗ ಕಶ್ಯಪ ಋಷಿಗೆ ಈತ ಮಹಾಬಲಿ, ಮಹಾನ್ ಶಕ್ತಿ ಸಂಪನ್ನ ರಾಜ, ನನ್ನ ಮಕ್ಕಳಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾನಲ್ಲ, ಅವರ ಸಂಕಷ್ಟ ನಿವಾರಣೆ ಆಗಲಿಕ್ಕೆ ಏನು ಮಾಡಬೇಕು ಅಂದಾಗ ಕಶ್ಯಪ ಋಷಿ ಹೇಳಿದಂತೆ ನೀನು ಪಯೋವೃತ ಎಂಬ ಮಹಾನ್ ವೃತವನ್ನು ಆಚರಣೆ ಮಾಡು. ನಿನ್ನ ಆಚರಣೆಗೆ ಮೆಚ್ಚಿ, ನಿನ್ನ ಭಕ್ತಿಗೆ ಮೆಚ್ಚಿ ಸ್ವತಃ ಭಗವಂತನೇ ಅವತಾರ ತಾಳ್ತಾನೆ. ನಿನ್ನೆಲ್ಲ ಮಕ್ಕಳ ಕಷ್ಟವನ್ನು ನಿವಾರಣೆ ಮಾಡಲು ಸ್ವತಃ ಭಗವಂತನೇ ಅವತಾರ ತಾಳ್ತಾನೆ, ವಾಮನ ಅವತಾರವನ್ನು ತೊಟ್ಟು ಬರ್ತಾನೆ ಅಂತ ಕಶ್ಯಪ ಹೇಳಿದಂಥ ಅದಿತಿಗೆ. ಇವರು ಋಷಿ ದಂಪತಿಗಳು, ಅದಿತಿ ಕಶ್ಯಪ. ನೋಡಿ, ಕಶ್ಯಪ ಪದವನ್ನು ಕೂಡ ನಾನು ವಿಶಿಷ್ಟಾರ್ಥದಲ್ಲಿ ಹೇಳ್ತೇನೆ. ಕಶ್ಯಪ ಋಷಿ, ಆ ಕಶ್ಯಪ ಎಂಬ ಪದ ಐತಲ್ಲ, ಅದನ್ನು ಉಲ್ಟಾ ಅಂದರೆ ಪಶ್ಯಕ ಅಂತ ಅರ್ಥ ಆಗ್ತದೆ. ಕಶ್ಯಪ ಎಂಬ ಪದ ಉಲ್ಟಾ ಅಂದರೆ ಪಶ್ಯಕ ಅಂತ ಅರ್ಥ ಆಗ್ತದೆ. ಪಶ್ಯಕ ಅಂದರೆ ಪಶ್ಯ ಅಂದ್ರೆ ನೋಡೋದು, ಕ ಅಂದರೆ ಈಶ್ವರ ಪರಮಾತ್ಮ ಅಂತ ಒಂದು ಅರ್ಥ ಇದೆ. ಕಂ ಬ್ರಹ್ಮ, ಕಂ ಸುಖಂ, ಕಂ ಅಂದರೆ ಕ ಎಂಬ ಪದ ಐತಲ್ಲ, ಸಂಸ್ಕೃತ ಪದಗಳು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥದಿಂದ ಕೂಡಿರ್ತಕ್ಕಂಥವುಗಳು. ಕ ಅಂದರೆ ಸುಖ ಅಂತಲೂ ಅರ್ಥ ಇದೆ, ಆನಂದ ಅಂತಲೂ ಅರ್ಥ ಇದೆ. ಕ ಅಂದರೆ ಈಶ್ವರ ಪರಮಾತ್ಮ ಅಂತಲೂ ಅರ್ಥ ಇದೆ. ಸದಾ ಯಾವಾತನು ಈಶ್ವರನ ಮೇಲೆ ದೃಷ್ಟಿ ಇಟ್ಟಿದ್ದಾನ, ಈಶ್ವರನ ಕಡೆ ಲಕ್ಷ್ಯ ಐತಿ, ಆತ ಋಷಿ ಕಶ್ಯಪ ಅನಿಸಿಕೊಳ್ತಾನೆ, ಆತ ಪರಮಾರ್ಥ ಪಥಿಕ ಅನಿಸಿಕೊಳ್ತಾನೆ. ಯಾವಾತನು ಬರೀ ಪ್ರಪಂಚದ ಕಡೆ ದೃಷ್ಟಿ ಇಟ್ಟ ನೋಡಿ, ಆತ ಜೀವ ಸಂಸಾರಿ ಲೌಕಿಕ ಮನುಷ್ಯ ಅನಿಸಿಕೊಳ್ತಾನೆ. ಇನ್ನು ನೋಡ್ರಿ, ಈತ ಕಶ್ಯಪ, ಅವನ ಪರಮ ಸಾಧ್ವಿ ಅದಿತಿ ಅಂತ ಅವಳ ಹೆಸರು. ಅವ್ರದ್ದು ಆನಂದಮಯವಾಗಿರತಕ್ಕಂಥ ಗೃಹಸ್ಥ ಜೀವನ. ಗೃಹಸ್ಥ ಜೀವನವನ್ನು ಋಷಿಮುನಿಗಳಾಗಲಿ ಶರಣಸಂತರಾಗಲಿ ಯಾರ ಅಲ್ಲಗಳಿಲಿಲ್ಲ. ನೆನಪಿಟ್ಕೋಬೇಕು, ಗೃಹಸ್ಥಾಶ್ರಮ ಸತ್ಸಂಗದಿಂದ ಮಾತ್ರ ಸಫಲ ಆಗ್ತದೆ. ಗೃಹಸ್ಥಾಶ್ರಮದಲ್ಲಿ ಮನುಷ್ಯ ಸತ್ಸಂಗ ಮಾಡಬೇಕು, ಭಗವತ್ ಚಿಂತನ ಮಾಡಬೇಕು, ಭಗವತ್ ಪೂಜಾ ಮಾಡಬೇಕು. ಅವನು ಗೃಹಸ್ಥನಾಗಬೇಕಾದ್ರೆ ಸಂಯಮನದೊಂದಿಗೆ ಆ ಗೃಹಸ್ಥ ಜೀವನದಲ್ಲಿ ಪ್ರವೇಶ ಆಗಬೇಕಾಗ್ತದೆ. ನಮ್ಮಲ್ಲಿ ಎಷ್ಟು ಚಂದ ಮದುವೆ ಆಚರಣೆಗಳು ಕೂಡ ಎಷ್ಟು ಚಂದ ಮಾಡ್ಕೊಂಬಂದ ನೋಡ್ರಿ, ನಾವು ವಿಚಾರಣೆ ಮಾಡಿರಂಗಿಲ್ಲ. ಇನ್ನೇನು ಗೃಹಸ್ಥ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನ,
ಮದುವೆ ಆಗ್ಲಿಕ್ಕೆ ಹೊಂಟಾನೆ. ಮದುವೆ ಆಗ್ಲಿಕ್ಕೆ ಹೊಂಟ ವರನನ್ನು ಕುದುರೆ ಮೇಲೆ ಕುಂದ್ರಿಸಿ ಕರ್ಕೊಂಡು ಹೋಗುತ್ತಿದ್ರು. ಈಗಲೂ ಕೂಡ ಭಾಳಷ್ಟು ಜನ ಆ ವರನ ಕುದುರೆ ಮೇಲೆ ಕುಂದ್ಸ್ಕೊಂಡು ಬರ್ತಾರೆ. ಈ ಕುದುರೆ ಮೇಲೆ ಕುಂದ್ರೋದು ಇಲ್ಲ. ಈಗ ಮುದ್ದಾಂ ಮದುವೆ ಆಗೋಣ ಹೊಸ ಕಾರ್ ಗಾಡಿ ಖರೀದಿ ಮಾಡ್ತಾರೆ, ದಿಮಾಗ್ ತೋರಿಸ್ಲಕ್ಕೆ ಹೊಸ ಕಾರ್ ಗಾಡಿ ಖರೀದಿ ಮಾಡ್ತಾರೆ. ಅದಕ್ಕೆಲ್ಲ ಶೃಂಗಾರ ಮಾಡಿ ಗಾಡ್ಯಾಗ ಕುಂತು ಬರ್ತಾರೆ. ಹಳೆನ ಕರ್ಕೊಂಬರ್ಲಕ್ಕೆ ಹೋಗಿರ್ತಾರೆ ಒಂದಿಷ್ಟು ಮಂದಿ. ಗಾಡ್ಯಾಗ ಕುಂತು ದಿಮಾಗ್ ತೋರಿಸ್ಕೊತ ಬರ್ತಾನೆ. ಈ ಕುದುರೆ ಮೇಲೆ ಕುಂತ್ರಿ ಹೊತ್ಕೊಂಡೇ ಬೀಳ್ತೇವೆ. ಕುದುರೆ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಅದು ಯಾಕೆ, ಏನು ಸಂಕೇತ ನಾವು ಅರ್ಥ ಮಾಡ್ಕೋಬೇಕು. ಕುದುರೆ ಅಂದರೆ ನಿನಗೆ ಒಂದು ಕುದುರೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಗೃಹಸ್ಥ ಜೀವನದಾಗ ಪ್ರವೇಶ ಆಯಿತು ಅಂತಂದರೆ ನೀ 11 ಕುದುರೆ ಕಂಟ್ರೋಲ್ ಮಾಡಬೇಕಾಗ್ತದೆ. ನಾನು ಇದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಮಾತಾಡ್ತೇನೆ. ಒಂದಲ್ಲ ಎರಡಲ್ಲ, ಎಷ್ಟು 11 ಕುದುರೆ. ಯಾವ್ಯಾವ್ರಿ 11 ಕುದುರೆ? ಅವ ಕಂಟ್ರೋಲ್ ಮಾಡಲಿಕ್ಕೆ ಆಗದಂಥ ಕುದುರೆಗಳದಾವು. ಯಾವ್ಯಾವ? ನೇತ್ರ ಶ್ರೋತ್ರ ಜಿಹ್ವ ಘ್ರಾಣ ತ್ವಚ 5 ಜ್ಞಾನೇಂದ್ರಿಯ ಅಂತಾರೆ. ಶಬ್ದ ಸ್ಪರ್ಶ ರೂಪ ಅದು ರಸಗಂಧದ ತಾವು ಧಾವಿಸ್ತಾ ಇರ್ತವೆ. ಕಂಟ್ರೋಲ್ ಮಾಡಬೇಕಾಗ್ತದೆ. ಅದು ವಾಕ್ ಪಾದ ಪಾಣಿ ಉಪಸ್ಥ ಗುಯ್ಯಾನ್ ಕರ್ಮೇಂದ್ರಿಯಗಳದಾವ. ಮತ್ತು ಅದ್ರ ಜೊತೆ ಇನ್ನೊಂದು ಟಾಪ್ಗೇಡಿ ಕುದುರೆ. ಅದು ಭಾಷೆ ಭಾಳ ಮಂದಿಗೆ ಅರ್ಥವಾಗ್ತದೆ ಇಲ್ಲೋ, ಅದನ್ನು ಕಂಟ್ರೋಲ ಮಾಡಲಿಕ್ಕಾಗಲ್ಲ ಅಂಥದ್ದೊಂದು ಕುದುರೆ ಐತೆ. ಅದು ಯಾವುದು? ಮನಸ್ಸೆಂಬ ಕುದುರೆ. ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕಂತಂದರೆ, ಈ ಕುದುರೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕಂತಂದರೆ ಮನಸ್ಸೆಂಬ ಕುದುರೆಯನ್ನು, ಇಂದ್ರಿಯಗಳೆಂಬ ಕುದುರೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕಂತಂದರೆ ಗೃಹಸ್ಥ ಜೀವನ ಸಫಲ ಆಗೋದಿಲ್ಲ. ಬರೀ ಗೃಹಸ್ಥ ಜೀವನ ಅಲ್ಲ, ಸನ್ಯಾಸ ಜೀವನವೂ ಅಷ್ಟೇ. ಆದರೆ ಇಲ್ಲಿ ಇವನಿಗೊಂದಿಷ್ಟು ಆಕರ್ಷಣೆಯ ಪ್ರಪಂಚದಿಂದ ದೂರಿದ್ದ ಅಂತಂದರೆ ಇವನಿಗೆ ಸ್ವಲ್ಪ ಸಂಯಮನ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಅವ ಈ ಆಕರ್ಷಣೀಯ ಪ್ರಪಂಚದ ಮಧ್ಯದಲ್ಲೇ ಸುತ್ತಮುತ್ತ ಆಕರ್ಷಣೀಯ ವಿಷಯಗಳು ಸುತ್ತಿಕೊಂಡಿರುವಾಗ ಈ 11 ಕುದುರೆ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಇದೆ. ಅದರಾಗ ಮನುಷ್ಯಂಬ ಕುದುರೆ ಅಂತ ಭಾಳ ವಿಚಿತ್ರವಾಗಿದೆ. ಆ ಮನಸ್ಸಿಗೆ ಕುದುರೆ ಅಂತಲೇ ಶರೀಫ್ರ ಭಾಷೆಯಿಂದ ವರ್ಣನೆ ಮಾಡಿದ್ದಾರೆ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ನಾವು ಭಾಳ ಚಿಕ್ಕವರಿದ್ದಾಗಿ ಹಾಡು ಕೇಳ್ತೀವಿ. ಆಗ ಸುಮಾರು 30 ವರ್ಷದ ಹಿಂದಿನ ಮಾತು. ರೇಡಿಯೋದಾಗ ಬೆಳಿಗ್ಗೆ ಭಕ್ತಿಗೀತೆ, ಅರ್ಧ ಗಂಟೆ ಭಕ್ತಿಗೀತೆ ಕೇಳಲಿಕ್ಕೆ ನಮ್ಮ ಕಿವಿಗಳು ಕಾತುರವಾಗಿರ್ತಿದ್ವು. ಈ ಹಾಡು ಕಿವ್ಯಾಗ ಬಿತ್ತಂದ್ರೆ ಚಂತನೂ ಎಂಥ ಮೋಜಿನ ಚಂತನೂ ಮೋಜಿನ ಕುದುರೆ ಮೋಜಿನ ಕುದುರೆ ಮೋಜಿನ. ಆ ಸುಲೋಚನಮ್ಮ ಭಾಳ ಅದ್ಭುತ ಹಾಡಿದ್ದಾರೆ. ಇದಕ್ಕೆ ಏನು ಸೊಗಸಾದಂಥ ಸಂಗೀತವನ್ನು ಜೋಡಿಸಿದ್ದಾರೆ ನಮ್ಮ ಸಿ ಅಶ್ವಥ್ ಅವರು. ಅವ್ರು ಭಾಳ ಚಂದ ಹಾಡಿದ್ರೆ ಕರೆ ಅರ್ಥ ಎಷ್ಟು ಕಲ್ಪನೆ ಬಂದಿದೆಯೋ ಗೊತ್ತಿಲ್ಲ. ನಾನು ಇವತ್ತೊಂದು ಸ್ವಲ್ಪ ಈ ಪದ್ಯವನ್ನು ವಿಮರ್ಶೆ ಮಾಡ್ತಾ ಇದ್ದೇನೆ. ಎಂಥ ಮೋಜಿನ ಕುದುರೆ ಮನಸ್ಸೆಂಬುದು, ಎಂಥ ಮೋಜಿನ ಕುದುರೆ, ಭಾಳ ಮೋಜಿಂದ ಐತಿದು. ಯಾಕಡೆ ಕಡೆ ಜಗದು ಹೋಗ್ತದೋ ಗೊತ್ತಿಲ್ಲ. ಜಳಕ ಮಾಡಿಸ್ತದೆ, ಸ್ನಾನ ಮಾಡಿಸ್ತದೆ. ನಡಿ ಸ್ನಾನ ಮಾಡಿ ಟೈಮ್ ಆಯ್ತು, ಸ್ನಾನ ನಾಷ್ಟ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ, ಪೂಜೆ ಮಾಡ್ಲಿಕ್ಕೆ ಟೈಮ್ ಆಗಿದೆ ಅಂತ ಅನ್ನಂಗಿಲ್ಲ. ಅದು ನಾಷ್ಟ ಮಾಡ್ಲಿಕ್ಕೆ ಟೈಮ್, ಬ್ರೇಕ್ಫಾಸ್ಟ್ಗೆ ಟೈಮ್ ಆಯ್ತು, ಚಹಾ ಕುಡ್ಲಿಕ್ಕೆ ಟೈಮ್ ಆಯ್ತು. ಈಗಂತೂ ಬಿಡಿ ಚಹಾ ಅಂತ ಏನು ಮೊದಲೇ ಕುಡಿತಂಗೆ ಬೆಡ್ ಕಾಪಿ ಅಂತ ತಿಳ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡನ ಬೆಳತನ ಎಲ್ಲ ಏನು ಕ್ಯಾಟ್ ಏನು ಜ್ವಲ್ ಇರ್ತದ, ಜ್ವಲ್ಲ ಕಾಪಿ ಎರಡು ಕೂಡ ಕುಡಿತಾವೆ. ನಾವು ಒಂದು ಮನೆಗೆ ಹೋಗಿದ್ದು. ನಾನು ಒಂದು ಮನೆಗೆ ಅತಿಥ್ಯ ನನಗೆ ಆಮಂತ್ರಿಸಿದ್ರು, ಅತಿಥಿಯಾಗಿ ಹೋಗಿದ್ದೆ. ದೊಡ್ಡ ಶ್ರೀಮಂತರ ಮನೆ, ಭಾಳ ಶ್ರೀಮಂತರ ಮನೆ, ಸಂಸ್ಕಾರನ ಕೊರತೆ ಆಗಿದೆ. ಇವತ್ತು 2 ಶ್ರೀಮಂತಿಕೆ ಇದ್ರೆ ತೊಗೊಂಡು ಏನು ಮಾಡೋದು? ಬಸವಣ್ಣವ್ರು ಭಾಳ ಚಂದ ಹೇಳಿದರು, ಸಿರಿಯಾದಡೇನು ಆ ಶಿವಭಕ್ತಿ ಇಲ್ಲದನ್ನಕ್ಕ, ಫಲವಾದರೇನು ಹಾವು ಮೆಕ್ಕೆಯ ಕಾಯಿ, ಬಚ್ಚಲದ ನೀರು ತಿಳಿದಲ್ಲಿ ಫಲವೇನು, ಅವಗುಣಿಗಳ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಏನು ಚಂದ ಹೇಳಿದ್ರು ಬಸವಣ್ಣವ್ರು. ಸಂಸ್ಕಾರ ಇಲ್ಲದಂಥ ಸಿರಿತನಕ್ಕೆ ಬೆಂಕಿ ಹಚ್ಚು ಅಂದ್ರೆ ಅವರು. ಆ ಸಿರಿತನ ಅಸ್ಪೃಶ್ಯವಾಗಿರ್ತಕ್ಕಂಥದ್ದು ಸಿರಿತನ. ಸಿರಿಯಾದಡೇನು ಶಿವಭಕ್ತಿ ಇಲ್ಲದನ್ನಕ್ಕೆ. ಯಾಕೆ ಸಂಪತ್ತದ ಅಂದ್ರೆ ತುಣೆ ಮಾಡೋದು? ಆ ಮನ್ಯಾಗ ಸಂಪತ್ತು ತುಂಬಿ ಹೋಗ್ಯದಪ್ಪ.
ಸಂಸ್ಕಾರನೇ ಇಲ್ಲ. ಏನು ಮಾಡೋದಂತ ಸಂಪತ್ತಿತ್ತು? ಸಂಸ್ಕಾರ ಇಲ್ಲದ ಸಂಪತ್ತು, ಸಂಸ್ಕಾರ ಇಲ್ಲದ ಮನೆಯಾಗಿನ ಸಂಪತ್ತು, ಸಂಸ್ಕಾರ ಇಲ್ಲದ ಸಾಹುಕಾರನ ಮನೆಯಾಗಿನ ಸಂಪತ್ತು ಹೆಂಗಂದ್ರೆ ಬಚ್ಚಲದ ನೀರಿದ್ದಂಗೆ ಅಂದರು. ಆ ನೀರಿನ ಜೊತೆ ಸಾಬೂನು ಸೇರಿರ್ತದೆ, ಸೋಪ್ ಬುರುಗ್ ಸೇರಿರ್ತದೆ, ಅದು ಇನ್ನೂ ತಿಳಿಯಾಗಿ ಕಾಣ್ತಿರ್ತದೆ. ಮೊದಲು ಹಳ್ಳಿಗಳ್ದಾಗ ನೋಡ್ತಿದ್ದೇವೆ ನಾವು, ಈಗೆಲ್ಲ ಚರಂಡಿ ವ್ಯವಸ್ಥೆ ಆಗಿವೆ. ಈಗಲೂ ಕೂಡ ಹಳ್ಳಿಗಳಲ್ಲಿ ನೋಡ್ತೀವಿ ನಾವು, ಗುಂಡಿ ತೆಗೆದಿರ್ತಾರೆ, ಸ್ನಾನ ಮಾಡಿಬಿಟ್ಟಿದ್ರು ಅಂತಂದರೆ ಆ ಗುಂಡಿ ತುಂಬ ನೀರು ತುಂಬಿ ನಿಂತಿರ್ತದೆ, ತಿಳಿ ತೆಂಗಿನ ನೀರು ಕಂಡಂಗೆ ಆಗ್ತದೆ. ತೆಂಗಿನ ನೀರು ಕುಡಿತೀರಿ, ಪೂಜಾ ಮಾಡ್ಲಿಕ್ಕೆ ಅರ್ಘ್ಯ ಏನು ತಿಳಿಯೋದವ್ರಿ ಬಳಸ್ತೀರಿ? ನೋ ಇಲ್ಲ. ಬಚ್ಚಲದ ನೀರು ಎಷ್ಟು ಅಸ್ಪೃಶ್ಯವಾಗಿದೆಯೋ ಬಸವಣ್ಣವರಂದರು, ಸಂಸ್ಕಾರ ಇಲ್ಲದ ಸಾಹುಕಾರನ ಮನೆಯಾಗಿನ ಸಂಪತ್ತು ಅಸ್ಪೃಶ್ಯವಾಗಿದೆ, ಅದನ್ನು ಮುಟ್ಟಬಾರ್ದು ಅಂದರು. ಒಂದು ಮುದುಕಿ ಅರ್ಧ kg ಬಂಗಾರ ಕಟ್ಕೊಂಡು ಬಂದಿತ್ತಂತ, ಸಾಹುಕಾರ ಮುದುಕಿ. ಕಬೀರಿಗೆ ಸಿದ್ದಾಡಪ್ಪನವ್ರು ಹೇಳಿದ್ರಂತ, ಇದು ಪಾಪಿ ಸಂಪತ್ತು ನಮ್ಮ ಮಠಕ್ಕೆ ಬೇಡ ಕಬೀರ, ಆಕಿಗೆ ಊಟ ಮಾಡಿಸಿ ಆಕಿನ ಬಂಗಾರದ ಗಂಟು ತಲೆ ಮ್ಯಾಗ ಹೊರಿಸಿ ಆ ಕಾರವಾರ ರೋಡ್ ಆಚೆ ಕಡೆ ಒಯ್ದು ಬಿಟ್ಟವ, ನಮಗೆ ಬೇಡ ಅಂದಿದ್ರಂತ. ಅದಕ್ಕೆ ಬಸವಣ್ಣವರು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕೆಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ, ಪಾಪಿಯ ಸಂಪತ್ತು ಪ್ರಾಯಶ್ಚಿತ್ತಕ್ಕೆ ಹೋಗ್ತದೆ, ದವಾಖಾನೆಗೆ ಹೋಗ್ತದೆ, ಅದು ಕೋರ್ಟಿಗೆ ಹೋಗ್ತದೆ, ಕಳವಾಗಿ ಹೋಗ್ತದೆ, ಹಳೆಯಾಗ ಹೋಗ್ತದೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಅಂದರು, ಸತ್ಪಾತ್ರಕ್ಕೆ ಸಲ್ಲದೆಯಾ. ಇದು ಸಂಸ್ಕಾರಹೀನ ಸಂಪತ್ತು ಹಿಂಗಂತಾರೆ. ಸಿರಿಯಾದಡೇನು ಶಿವಭಕ್ತಿ ಇಲ್ಲ ನನಗೆ, ಫಲವಾದರೇನು ಹಾವು ಮೆಕ್ಕೆಕಾಯಿ. ಆ ಸಂಪತ್ತು ಹೆಂಗಿದಂದ್ರೆ ಅದು ಹಾವು ಮೆಕ್ಕೆಕಾಯಿ ಇದ್ದಂಗೆ. ನಾನು ನೋಡಿದ್ದೇನೆ, ಈ ಮೆಕ್ಕೆಕಾಯಿ ಒಳಗೆ ಪಲ್ಯ ಮಾಡ್ಲಿಕ್ಕೆ ಬರುವಂಥದ್ದು ಇದೆ, ಒಂದಿಷ್ಟು ಅದು ಇಂಥದ್ದು ಗುಂಡಕ್ಕೆ ಭಾಳ ಡಿಸೈನ್ ಭಾಳ ಚಂದ ಇರ್ತದೆ ನೋಡಿದ್ದೇನೆ. ಈಗಿಂತ ಸ್ವಲ್ಪ ದಪ್ಪಾಗಿರ್ತದೆ, ಭಾಳ ಗೋಲ್ ಗುಂಡು ಇರ್ತದೆ, ಏನು ಡಿಸೈನ್ ಇರ್ತದೆ ಅದ್ರ ಮೇಲೆ, ಕೆಟ್ಟ ವಿಷ ಇರ್ತದೆ. ಅದು ಅಯೋಗ್ಯ, ಸ್ವೀಕರಿಸ್ಲಿಕ್ಕೆ ಅಲ್ಲಿ ಪಲ್ಯ ಮಾಡ್ಲಿಕ್ಕೆ ಆಗಂಗಿಲ್ಲ, ತಿನ್ಲಿಕ್ಕೆ ಆಗಂಗಿಲ್ಲ. ಹಾವು ಮೆಕ್ಕೆಕಾಯಿ ಅಂತಾರೆ ಅದಕ್ಕೆ. ಆ ಹಾವಿನ ವಿಷದಂಗೆ ವಿಷ ಇರೋದ್ರಿಂದ ಬಹುತೇಕ ಹಾವಿನ ಮೆಕ್ಕೆಕಾಯಿ ಅಂದಿರಬೇಕು. ಫಲವಾದರೇನು ಹಾವು ಮೆಕ್ಕೆಕಾಯಿ. ಇವ್ರಿಗೆ ಎಷ್ಟು ಫಲ ಐತಿ, ಮನೆಯಾಗ ಏನೆಲ್ಲ ಸಂಪತ್ತು ತುಂಬ್ಯದಂದರು, ಹಾವು ಮೆಕ್ಕೆಕಾಯಿ ಇದ್ದಂಗೆ ಅದು ಸ್ವೀಕರಿಸಲು ಅಯೋಗ್ಯ ಅಂತಂದರು. ಹಂಗೆ ಭಾಳ ಶ್ರೀಮಂತರು ನೋಡ್ತೀವಿ. ಕೆಲವರು ಇರ್ತಾರೆ ಸುಸಂಸ್ಕೃತ ಶ್ರೀಮಂತರು, ಇರೋದಿಲ್ಲ ಅಂತ ಹೇಳೋದಿಲ್ಲ. ಎಷ್ಟೇ ಸಂಪತ್ತಿದ್ರು ಎಂಥ ಸದುವಿನಯ, ಎಂಥ ಸದ್ಭಕ್ತಿ ನಾವು ಕಾಣ್ತೀವಿ. ಅಂಥವ್ರ ಮನೆಗೂ ನಾವು ಅತಿಥಿಗಳಾಗಿ ಹೋಗಿವೆ, ಸಂಸ್ಕಾರಹೀನರ ಮನೆಗೂ ಹೋಗಿವಿ. ಒಂದು ಮನೆಗೆ ಹೋಗಿದ್ದೆ ನಾನು, ದೊಡ್ಡ ಶ್ರೀಮಂತರ ಮನೆ, ಸಂಸ್ಕಾರ ಇಲ್ಲದ ಮನೆ. ಅವ್ರಿಗೆ ಗುರುಗಳು ಸ್ವಾಮಿಗಳು ಏನು ಗೊತ್ತಿಲ್ಲ, ದೇವರು ಪೂಜಾ ಜಪ ತಪ. ಯಾವ ಮನೆಯೊಳಗೆ ಬೆಳಗ್ಗೆ ಎದ್ದ ಕೂಡಲೇ ದೇವ್ರ ಪೂಜೆ ಆಗೋದಿಲ್ಲ. ನೆನ್ಪಿಟ್ಕೋಬೇಕು, ಸೂರ್ಯ ಉದಯ ಆಗುವ ಮುಂಚೆನೇ ಯಾರ ಮನೆಯಾಗ ಎಲ್ಲರೂ ಎದ್ದಿರ್ತಾರೆ ನೋಡ್ರಿ, ಅದು ಸದ್ಗ್ರಹಸ್ಥರ ಮನೆ. ಸೂರ್ಯ ಬಂದ ಮೇಲೆ ಇವು 7 ಗಂಟೆಗೆ ಹೇಳ್ತಾವೆ ಅಂತಂದರೆ ಅವು ಸಂಸ್ಕಾರಹೀನ ಮನೆ ಅಂತ ತಿಳ್ಕೋಬೇಕು. ಭಾಳಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ನೋಡ್ತೀವಿ, ಕ್ಯಾಪಿಟಲ್ ಸಿಟಿಗಳಲ್ಲಂತೂ ಭಾಳಷ್ಟು ಜನ ಅವ್ರಿಗೆ ಎಚ್ಚರ ಆಗದೆ 8 ಗಂಟೆಗೆ 9 ಗಂಟೆಗೆ. ಆ ಪೇಪರ್ದವರು ಹಾಲಿನವ್ರು ಒಗೆದು ಹೋಗಿರ್ತಾರೆ, ಆಮೇಲೆ ತೊಗೊಳ್ಳೋದು ಇವರು. ಭಾಳ ಕಡೆ ನೋಡಿ ನಾನು ಸಂಸ್ಕಾರಹೀನ ಮಂದಿ ಅಂತ ಅದಕ್ಕೆ ಅರ್ಥ. ಅಂಥ ಸಂಸ್ಕಾರಹೀನರ ಮನೆಗೆ ಹೋಗಿದ್ದೆ ನಾನು ಬೆಳಿಗ್ಗೆ ಹೇಳೋದೆ, 9 ಗಂಟೆಗೆ ಮನ್ಕೊಳ್ಳೋದು, 4 ಗಂಟೆಗೆ ಹೇಳೋದು. ನಾನು 4 ಗಂಟೆಗೆ ಎದ್ದು 1 ಗಂಟೆ ಧ್ಯಾನ ಮಾಡಿದೆ. ಆಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು 6 ಗಂಟೆ ಒಳಗಡೆ ಆಮೇಲೆ ಒಂದಿಷ್ಟು ವಾಕ್ ಮಾಡ್ತಾಯಿದ್ದೆ. ಅಲ್ಲೇ ಮನೆಯೊಳಗೇ ವಾಕ್ ಮಾಡ್ತಾಯಿದ್ದೆ. ಭಾಳ ದೊಡ್ಡ ಮನೆ, ಅರಮನೆ ಅಂತ ಮನೆ. 7 ಗಂಟೆಗೆ ಎದ್ದವ ಹಿರಿಮಗ, ಸಾಹುಕಾರನ ಹಿರಿಮಗ ಎದ್ದವನೇ ಕಾಪಿ ಅಂತ, ಅದೇ ಬೆಡ್ ಮ್ಯಾಗ ಗಾದಿ ಮ್ಯಾಗ ಕೂತ್ಕೊಂಡೆ, ಪಲ್ಲಂಗ ಮ್ಯಾಗ ಗಾದಿ ಮ್ಯಾಗ ಕೂತ್ಕೊಂಡೆ, ಕಾಪಿ ಅಂತ ಹೋದ್ರದ. ಹೆಂಡ್ತಿ ಕಾಪಿ ತೊಗೊಂಡು ಬಂದು ಬಹುತೇಕ ಗ್ಲಾಸ್ನಾಗ ಇಷ್ಟು ಉದ್ದ ಕಾಪಿ ಐತಿ. ಎದ್ದು ಕುಂತವನೇ ಜೊಲ್ಲ ಬಾಯಿ ತೊಗೊಂಡು ಹಾಗೆ ಕಾಪಿ ಕೂಡ ಹತ್ತಿದ್ದು. ನನಗೆ ಅಸಹ್ಯ ಅನ್ನಿಸ್ತು. ತಮ್ಮ ಕೊನೆಗೆ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ರೆ ಕುಡಿ ಅಂತ ನಾ ಅಂದೆ.
ಸ್ವಾಮಿಗಳೇ ನೀವೆಲ್ಲ ಭಾಳ ಹಳಬರು ಅಂದವ ನನಗೆ. ನಿಮಗೆ ಆಧುನಿಕ ಜಗತ್ತು ಗೊತ್ತಿಲ್ಲ, ಇದೆಂಥ ಆಧುನಿಕ ಜಗತ್ತು ಮರ ಅಂದೆ ನಾನು. ನಿಮಗೆ ಗೊತ್ತಿಲ್ಲ ಗುರುಗಳೇ, ಇದು ಬೆಡ್ ಕಾಪಿ ಅಂದ. ಹಂಗಂದ್ರೆ ಅಂದೆ ನಾನು, ಬೆಡ್ ಕಾಪಿ ಅಂದ್ರೆ ಜೊಲ್ಲ ಬಾಯಿಲೇ ಬೆಡ್ ಮೇಲೆ ಕೂತ್ಕೊಂಡು ಕುಡಿಯೋದು ಅಂದ. ಜರ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ರೆ ಕುಡಿ ಅಂತ ನಾ ಅಂದೆ. ಆತ ಏನಂದು ಗೊತ್ತಾ, ಗುರುಗಳೇ ನಮ್ಮ ಎಮ್ಮಿ ಬ್ರಷ್ ಮಾಡ್ತದ ಅಂದ. ನೀ ಮನುಷ್ಯರ ಪೈಕಿನೇ ಎಮ್ಮಿ ಪೈಕಿ ಅಂತ ಕೇಳಿದೆ. ನಿಮ್ಮ ಎಮ್ಮಿ ಬ್ರಷ್ ಮಾಡೋಂಗಿಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳೆಯೋದಿಲ್ಲ, ಅದು ಹಾಗೆ ನೀರು ಕುಡಿತದೆ. ಕಾಪಿ ಅಂತ ಕುಡಿಯಂಗಿಲ್ಲ ಬಿಡ್ರಿ, ಅದಕ್ಕೆ ಈ ಎಮ್ಮಿಗೆ ಆಗೋಟ್ಟು ಕಾಪಿ ಮಾಡ್ಯಾರ ಇಡ್ಲಕ್ಕರೆ ಹಂಗೆ ಬಕೆಟ್ ತುಂಬಿ ನೀರು ಕುಡಿತದ. ಒಪ್ಕೊಂಡೆ, ಅದು ಬಾಯಿ ಬ್ರಷ್ ಮಾಡಲಾರ್ದೆ ಬಾಯಿ ತೊಳ್ಕೊಳ್ಳಾರ್ದೇ ನೀರು ಕುಡಿತದೆ, ಒಪ್ಕೊತೀನಿ. ನನಗೆ ಒಂದು ಮಾತು ಹೇಳಿ, ನೀ ಮನುಷ್ಯರ ಪೈಕಿನೋ ಏನು ಎಮ್ಮಿ ಈ ಎಮ್ಮಿ ಪೈಕಿನೋ? ಇವು ಏನು ಮಾಡ್ತೀರಿ? ಸಂಸ್ಕಾರಹೀನ ಮನಿಗಳು ಏನು ರೀ? ಅಲ್ಲ, ಸಂಸ್ಕಾರಹೀನ ಮಂದಿ. ಈ ನೋಡ್ರಿ, ದೊಡ್ಡ ದೊಡ್ಡ ಶ್ರೀಮಂತರು ಮದುವೆ ಮಾಡ್ತಾರೆ, ಭಾಳ ಭರ್ಜರಿ ಮದುವೆ ಮಾಡ್ತಾರೆ. ನೋಡಿ, ಕಾರ್ ಗಾಡಿ ಮೇಲೆ ಕುಂತು ವರ ಬರ್ತಾನೆ. ನಮ್ಮಲ್ಲಿ ಹಳೇ ಸಂಪ್ರದಾಯ ಹೆಂಗಿತ್ತು ಗೊತ್ತಾ? ಕುದುರೆ ಮೇಲೆ ಕುಂತು ಬರೋದು, ಕುದುರೆ ಮೇಲೆ. ಯಾಕೆ? ಅಲ್ಲೊಂದು ಸಂಕೇತ ಇತ್ತು, ಕುದುರೆ ನಿಯಂತ್ರಣ ಮಾಡಿದೆ ಅಂದ್ರೆ ಇವೇನದ ನೋಡು, ಇಂದ್ರಿಯಗಳೆಂಬ ಕುದುರೆ, ಮನಸ್ಸೆಂಬ ಕುದುರೆ, ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತದೆ. ಇದು ಭಾಳ ಮೋಜಿನ ಕುದುರೆ ಐತಿ. ಎಂಥ ಮೋಜಿನ ಕುದುರೆ, ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಇದು 11 ದಿಕ್ಕಿಗೆ ತಿರುಗಾಡ್ತದೆ. ಇದು ಕಣ್ಣಿನೊಳಗೆ ಓಡಾಡ್ತದೆ, ಕಿವಿಯೊಳಗೆ ಓಡಾಡ್ತದೆ, ರೂಪ ಕಂಡು ಕೂಡ ಕಣ್ಣಾಗ ಓಡಿ ಬರ್ತದೆ, ಶಬ್ದ ಕೇಳಿದ ಕೂಡ ಕಿವ್ಯಾಗ ಓಡಿ ಬರ್ತದೆ. ಯಾವುದು? ಮನವೆಂಬ ಕುದುರೆ. ಸಾರಿನ ಹೇಳ್ತೀನಿ, ಸಟಿಯಲ್ಲ ಈ ಮಾತು, ಸತ್ಯ ಸುದ್ಗುರುವಿನ ಪಾದ ಗಟ್ಟಿಯಾಗಿ ಮುಟ್ಟಿಸಿ. ನಾ ಗುರುವಿನ ಆಣೆ ಮಾಡಿ ಹೇಳ್ತೀನಿ, ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಐತಿ ಅಂದರು. ಇದು ಕಂಟ್ರೋಲ್ ಮಾಡಬೇಕಾದ್ರೆ ಕೆಲವು ಉಪಾಯಗಳನ್ನು ಶರೀಫರು ಈ ಪದ್ಧತಿ ತುಂಬ ಭಾಳ ಚಂದ ಹೇಳಿದ್ದಾರೆ. ಹಚ್ಚನ್ನ ಕಡವ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು, ಸಂಸ್ಕಾರ ಹಿಡಿದು ಹೊಡೆಯಲೇಬೇಕು, ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕು. ಏನು ಭಾಳ ಚಂದ ಅರ್ಥ ಐತೆ ಅದಕ್ಕೆ. ಭಾಳ ಮಂದಿ ಹಾಡ್ತಾರೆ, ಕೇಳ್ತಾರೆ, ಅರ್ಥವಾಗಿರೋದಿಲ್ಲ. ಏನು ಚಂದ ಮಾತಿದೆ ನೋಡಿ, ಏನಂತಾರ? ಹಚ್ಚನ್ನ ಕನ್ನಡ ಹಾಕಲಿ, ಹಚ್ಚನ್ನ ಕಡ್ಡವ ಹಾಕಲಿಬೇಕು. ಅದು ಹಾಡೋದನ್ನು ಭಾಳ ಮಂದಿ ತಪ್ಪು ಹಾಡ್ತಾರೆ. ಹಚ್ಚನ್ನ ಕಡ್ಡವ ಹಾಕಲೇಬೇಕು ಅಂದರೆ ಶಬ್ದಶ ಅರ್ಥ, ಹಚ್ಚನ್ನ ಅಂದ್ರೆ ಹಸಿರಾದಂಥ, ಕಡ್ಡವ ಅಂದ್ರೆ ಮೇವ. ಈ ಮನವೆಂಬ ಕುದುರೆಗೆ ಈ ಇಂದ್ರಿಯಗಳೆಂಬ ಕುದುರೆಗಳು ಸಂಸ್ಕಾರಗಳು ಬೇಕು, ನಿನಗೆ ಕಂಟ್ರೋಲ್ದಾಗಿರಬೇಕು. ಅಂದರೆ ಇವನು ಹೆಂಗೆ ಪೋಷಣೆ ಮಾಡಬೇಕು ಗೊತ್ತಾ? ಆ ಕುದುರೆಗೆ ಹೆಂಗೆ ಪೋಷಣೆ ಮಾಡಬೇಕು? ಮನವೆಂಬ ಕುದುರೆಗೆ ಹಚ್ಚನ್ನ ಕಡ್ಡವ ಹಾಕಲಿಬೇಕು ಅಂದ ಶರೀಫ. ಏನದಕ್ಕೆ ಅರ್ಥ? ಹಚ್ಚನ್ನ ಅಂದರೆ ಹಸಿರಾದ ಹಸಿಮೇವು. ಹಚ್ಚನ್ನ ಕಡ್ಡ ಅಂದರೆ ಹಸಿಮೇವು, ಹಸಿಮೇವು ಹಾಕಬೇಕು ಇದಕ್ಕೆ. ಹಸಿಮೇವು ಅಂದರೆ ಯಾವುದು? ಮನಸ್ಸಿಗೆ ಹಸಿಮೇವು ಅಂದ್ರೆ ದೈವೀ ಸ್ಮರಣೆ, ಭಗವಂತನ ಸ್ಮರಣೆ. ನೆನೆವುದನ್ನು ದಿನದ ಉದಯ ಕಾಲದ ಎಚ್ಚರಿಕೆಯೊಳು ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ತನ್ನ ಸುವಿಚಾರದಿಂದ ನೇಮಕವಾಗಿ ಮನುಜ ನೆನಗುವುದು ಮುಕ್ತಿ. ಬೆಳಗ್ಗೆ ಎದ್ದು ಕೂಡಲೇ ಭಗವಂತನ ಸ್ಮರಣೆ ಮಾಡಬೇಕು, ಗುರುಗಳ ಸ್ಮರಣೆ ಮಾಡಬೇಕು. ಒಂದು ಕ್ಷಣ ಮನಸ್ಸಿಗೆ ದೈವಿ ಧ್ಯಾನ ಸ್ವಲ್ಪ ಹಿಂಗೆ ರುಚಿ ಹತ್ತು ಅಂದರೆ ಸದಾ ಅದರೊಳಗೆ ಮುಳುಗಿರ್ತದದು. ಇದು ಮನಸ್ಸಿಗೆ ಎದ್ದ ತತ್ಕ್ಷಣ ದೈವಿ ಸ್ಮರಣೆ ಮಾಡಲಿಕ್ಕೆ ಹಚ್ಚೋದೆ ಇದೇನಾಗಿದೆ, ಅದಕ್ಕೆ ಹಸಿಮೇವು ಹಾಕಿದಂಗಿದೆ ಅಂದ್ರೆ ನಾವು. ಇದು ಹಸಿಮೇವು ಹಾಕಿದಂಗ ಅಂತ ಹೇಳ್ತಾನೆ ಶರೀಫ. ಹಸಿಮೇವು ಹಾಕಿದಂಗಿದೆ ದೈವಿ ಸ್ಮರಣೆ ಎಂಬತಕ್ಕಂಥದ್ದು. ನಿಚ್ಚಳ ನೀರ ಕುಡಿಸಲೇಬೇಕು. ಆ ಮನಸ್ಸು ತಿಳಿಯಾಗಬೇಕು. ಭಗವತ್ ಸ್ಮರಣೆ ಮಾಡುವುದರ ಮೂಲಕ
ಆ ಮನಸ್ಸು ತಿಳಿಗೊಳಿಸುವುದೇ ನಿಚ್ಚಳ ನೀರು ಕುಡಿಸೋದಂಗೈತಿ. ಮನಸ್ಸು ನಿರ್ಮಲವಾಗಲಿಕ್ಕೆ ಬೇಕಾಗತಕ್ಕಂಥ ಜಪ ಆಗಿರ್ಬೋದು, ತಪ ಆಗಿರ್ಬೋದು, ಸತ್ಸಂಗ ಆಗಿರ್ಬೋದು, ಇವೆಲ್ಲ ಮಾಡುವುದು ಆ ಮನಸ್ಸೆಂಬ ಕುದುರೆಗೆ ನಿಚ್ಚಳ ನೀರು, ತಿಳಿಯಾದಂಥ ನೀರು ಕುಡಿಸಿದಂಗ ಅಂತ ಹೇಳಿದ. ಸಂಸ್ಕಾರ ಹಿಡಿದು ಹೊಡೆಯಲೇಬೇಕು. ಇಷ್ಟೆಲ್ಲ ಇದಕ್ಕೆ ನೀನು ಧ್ಯಾನ ಮಾಡ್ಲಿಕ್ಕೆ ಹಚ್ತಿ, ಜಪ ಮಾಡ್ಲಿಕ್ಕೆ ಹಚ್ಚದಿ, ಆದರೂ ಸಹಿತ ಇದು ಆ ಕಡೆ ಓಡಾಡ್ತದೆ. ಆ ಕುದುರೆ ಮಾತು ಕೇಳಬೇಕಾಗಿತ್ತಂತಂದರೆ ಅದಕ್ಕೆ ಲಗಾಮ ಹಾಕ್ತಾರೆ, ಸರಿಯಾದ ಹಾದಿಯಲ್ಲಿ ಹೋಗಲಿಕ್ಕೆ ಚಾವಟಿಯಿಂದ ಹೊಡಿತಾರೆ. ಸಂಸ್ಕಾರವೆಂಬ ಚಾವಟಿಯಿಂದ ಇದಕ್ಕೆ ಹೊಡಿಬೇಕು. ಆಗಲೇ ಈ ಕುದುರೆ ಮಾತು ಕೇಳೋದು ಅಂದ್ರೆ ಅವರು ಉತ್ತಮ ಸಂಸ್ಕಾರ ಎಂಬ ಚಾವಟಿಯಿಂದ ಈ ಮನವೆಂಬ ಕುದುರೆಯನ್ನು ಹೊಡೆದು ಪಳಗಿಸಬೇಕು. ಸಂಸ್ಕಾರ ಹಿಡಿದು ಹೊಡೆಯಲೇಬೇಕು. ಅಚ್ಯುತ ಮೆಚ್ಚುವಂತೆ ಮೈತಿಕ್ಕಬೇಕು. ಆ ಪರಮಾತ್ಮ, ಅಚ್ಯುತ ಅಂದರೆ ಪರಮಾತ್ಮ, ಚ್ಯುತನಾಗದವನು, ನಾಶವಾಗದವನು, ಅವನಿಗೆ ಅಚ್ಯುತ ಅಂತ ಕರೀತಾರೆ. ಆ ಪರಮಾತ್ಮ ಮೆಚ್ಚುವಂಗ ಇದಕ್ಕೆ ಮೈ ತಿಕ್ಕಬೇಕಂದ್ರೆ ಈ ಮನಸ್ಸಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹಚ್ಚುದೆ ಇದಕ್ಕೆ ಮೈ ತಿಕ್ಕದಂಗ ಅಂದ್ರೆ ಅವರು. ಇವುಗಳ ಮೂಲಕ ಈ ಕುದುರೆಯನ್ನು ಪಳಗಿಸಬೇಕು. ತಪ್ಪುವುದಿಲ್ಲಪ್ಪ ಎರಡು ಹೊತ್ತಿನ ದಾಣಿ. 3ನೇ ನುಡಿಯೊಳಗೆ ಭಾಳ ಚಂದ ಹೇಳ್ತಾನೆ. ಇದು 2ನೇ ನುಡಿ, ಮೊದಲನೇ ಮಾತಿದು. ತಪ್ಪುವುದಿಲ್ಲಪ್ಪ ಎರಡು ಹೊತ್ತಿನ ದಾಣಿ. 2 ಹೊತ್ತು ಇದಕ್ಕೆ ದಾಣಿ ಅಂದರೆ ಕುದುರೆಗೆ ಅದು ಬೇರೆ ಮೇವು ತಿನ್ನೋದಕ್ಕಿಂತಲೂ ಕುದುರೆ ಆ ದಾಣಿ ತಿಂದನ ಸ್ಟ್ರಾಂಗ್ ಆಗೋದು. ಅದು ಕುದುರೆಗೆ ದಾಣಿ ಹಿಡೋದಕ್ಕೆ ಏನೋ ಅಂತಾರೆ, ಅದಕ್ಕೆ ಕಾಳುಗಳನ್ನು ತೋಮ್ರಿ ಅಂತಾರೆ. ಆ ಕಡೆ ಈ ಕಡೆ ಏನಂತಾರೆ, ತೋಮ್ರಿ ಹಚ್ಚೋದು ಅಂತಾರೆ, ತೋಮ್ರಿ. ನೋಡಿ ಕಾಳು ಹಾಕಿ ಇದನ್ನು ಇದಕ್ಕೆ ಬಾಯಿಗೆ ಕಟ್ಟಿಬಿಡ್ತಾರೆ, ಮುಗ್ಗಕ್ಕೆ ಕಟ್ಟಿಬಿಡ್ತಾರೆ. ಕಾಳುಗಳು ತುಂಬ ಅದು ತಾನೇ ತಿನ್ಕೊತಾನೆ ಓಡ್ತಾರೆ. ನಾವು ವಿಜಯಪುರದಾಗ ಆ ಟಾಂಗಾ ಗಾಡಿಗಳಿಗೆ ಕಟ್ಟೋದನ್ನು ನೋಡಿ, ತೋಮ್ರಿ ಕಟ್ಟೋದು ನೋಡಿದೆ. ಅದರೊಳಗೆ ಕಾಳುಗಳು ಹಾಕಿಬಿಟ್ಟಿರ್ತಾರೆ, ಅದು ತಿನ್ಕೊತಾನೆ ಓಡಾಡ್ತಿರ್ತದೆ ನೋಡಿ ನಾನು. ಇದು 2 ಹೊತ್ತು ತೋಂಬ್ರಿ ಇಡಬೇಕಂತ 2 ಹೊತ್ತು ದಾಣಿ ತಿನ್ನಿಸ್ಬೇಕು. ಯಾವುದದು 2 ಹೊತ್ತು? ಮನವೆಂಬ ಈ ಕುದುರೆಗೆ 2 ಹೊತ್ತು ದಾಣಿ ಯಾವುದದು? ಧ್ಯಾನ, ಜಪ, ತಪ, ಪೂಜೆ ಇವು ಬೆಳಿಗ್ಗೆ ಸಾಯಂಕಾಲ ದಿನ 2 ಹೊತ್ತು ನಡಿಬೇಕು. ಅದಕ್ಕೆ 2 ಹೊತ್ತು ತಪ್ಪುವುದಿಲ್ಲಪ್ಪ. 2 ಹೊತ್ತಿನ ದಾಣಿ ತಿಂದ ಮೇಲೆ ತಿರುಗುತ್ತೈತಿ ಮ್ಯಾಲಿನ ಓಣಿ. 2 ಹೊತ್ತು ತಪ್ಪದೆ ನೀನು ಧ್ಯಾನ, ಜಪ, ಪೂಜೆ, ತಪ 2 ಹೊತ್ತು ತಪ್ಪದೇನೆ ಸಾಧನ ಮಾಡಿದಂದ್ರೆ ಅವಾಗಿದು ಮೇಲಿನ ಮನೆಗೆ ಇರ್ತದೆ. ಮೇಲಿನ ಮನೆ ಅಂತಂದರೆ ಸಹಸ್ರಾರ್ಧ. ಮನಸ್ಸು ಉನ್ಮುಖವಾಗಬೇಕು. ಅದೋ ಮುಖ ಆಗಿರ್ತಾನೂ ಅದು ವಿಷಯಗಳತ್ತ ಹರಿತದೆ, ಸಂಸಾರದತ್ತ ಹರಿತದೆ, ಸಂಸಾರದತ್ತನೇ ಓಡಿ ಹೋಗ್ತದೆ. ಯಾವಾಗ ತಪ್ಪಲಾರ್ದನೆ 2 ಹೊತ್ತು ಸಾಧನ ಮಾಡಿದೆ ಅಂತಂದರೆ ಆ ಮನಸ್ಸು ಉನ್ಮುಖವಾಗ್ತದೆ. ಉನ್ಮುಖ ಆಯಿತು ಅಂತಂದರೆ ಜನ್ಮ ಸಾರ್ಥಕ ಆಗ್ತದೆ. ಮನಸ್ಸು ಒಗಡಿಸುವ ತನಕ ವಿಷಯದ ಮನವು ಉನ್ಮನವಾಗಬಲ್ಲದೆ, ಮನವು ಉನ್ಮನವಾಗುವ ತನಕ ಘನವು ದೊರಕುವುದೇ, ಘನವು ದೊರಕದೆ ಶಾಂತಿ ಬಾರದು, ಜನನ ಮರಣವು ಹಿಂಗಲರಿಯವು, ತನುವು ಜಡವಿದು ಹೊತ್ತು ಬಂದುದರಿಂದ ಫಲವೇನು. ಇವರು ಶರೀಫ್ರೇ ಹೇಳಿರ್ತಕ್ಕಂಥ ಮಾತಿದು ಕೂಡ. ಅದು ಮೂಲತಃ ಸಂಸ್ಕೃತದಲ್ಲಿ ಶಂಕರರು ಹೇಳಿರುವಂಥದ್ದು. ಅದನ್ನು ಎಷ್ಟು ಚಂದ ಸೊಗಸಾಗಿ ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದಾರೆ. ಬಹಳ ಸೊಗಸಾಗಿ ಕನ್ನಡಕ್ಕೆ ಅನುವಾದ ಮಾಡಿದರು. ಏನೆಂದರು? ಮನಸ್ಸು ಒಗಡಿಸು ತನಕ ಮನಸ್ಸು ಕಂಟ್ರೋಲ್ಗೆ ಬರಬೇಕು. ಮನಸ್ಸು ಉನ್ಮನವಾಗಬೇಕು. ಅದು ಸಣ್ಣ ಮನಸ್ಸಾಗಬಾರ್ದು, ಕೆಳಗೆ ಹರಿಯಬಾರ್ದು, ಪ್ರಪಂಚದ ಹೊಲಸು ವಿಷಯಗಳತ್ತನ ಹರಿಯಬಾರ್ದು. ಮನಸ್ಸು ಮ್ಯಾಲೆ ಇರಬೇಕು. ಅದಕ್ಕೆ ಸೂಪರ್ ಕಾನ್ಸಿಯಸ್ ಫ್ರೈಡ್ ಹೇಳ್ತಾನೆ, ಮನಸ್ಸನ್ನು 2 ವಿಭಾಗ ಮಾಡ್ತಾ ಮನಸ್ಸು ಉನ್ಮನಗೊಳ್ಳೋದಂದ್ರೆ ಅದಕ್ಕೆ ಸೂಪರ್ ಕಾನ್ಸಿಯಸ್ ಅಂದರು. ಅರವಿಂದರು ಸೂಪರ್ ಮೆಂಟಲ್ ಅಂದರು. ಉನ್ಮನ ಅಂತ ಕರೆದ್ರೆ ಅದಕ್ಕೆ ಮನಸ್ಸು ಉನ್ಮನ ಆಗಬೇಕು. 2 ಹೊತ್ತು ಸಾಧನ ಮಾಡಿದ್ರೆ ಅಂದರೆ ಅದು ಸೂಪರ್ ಕಾನ್ಸಿಯಸ್ ಆಗ್ತದೆ. ಮಹಾತ್ಮರೆಲ್ಲ ಸೂಪರ್ ಕಾನ್ಸಿಯಸ್ಸನ್ನು ಹೊಂದಿರತಕ್ಕಂಥವರು. ಕಾದರ ಲಿಂಗನು ಹಾಡಿದ ವಾಣಿ ನೋಡ್ರಿ, ಸೋಸಿ ನೋಡಿಕೋ ಹಾಕಿದ ಗೋಣಿ. ಅವರು ಕಾದರಲಿಂಗನನ್ನು ಉಪಾಸನೆ ಮಾಡ್ತಿದ್ರು. ಶಿಶುನಾಳದ ಹತ್ತಿರ ಒಂದು ಹುಲಗೂರು ಅಂತೈತಿ, ಅಲ್ಲಿ ಕಾದರ ಶಾಬ್ಲಿ ಅಂತ ಒಬ್ಬರು ಸಂತರಾಗಿ ಹೋದರು. ಅವ್ರ ಸಮಾಧಿ ಐತಿ. ಆ ಕಾದರಲಿಂಗರ ಸಮಾಧಿಗೆ ನಡ್ಕೊಂಡ ಮೇಲೇ ಶರೀಫರು ಜನಿಸಿ ಬಂದರು ಅಂತ ಹೇಳ್ತಾರೆ. ತಮ್ಮ ಹಲವಾರು ಪದಗಳಲ್ಲಿ ಆ ಕಾದರಲಿಂಗನನ್ನು ಆ ಪರಾತ್ಪರ ವಸ್ತುವಿನ ಪ್ರತಿಯಾಗಿ ಬಳಸುವಂತಾರೆ ಶರೀಫರು. ಆ ಕಾದರಲಿಂಗ ಆ ಯಾವ ಪರಾತ್ಪರ ವಸ್ತುವಿನ
ಸ್ಮೃತಿ ಯಾವಾಗಲೂ ಈ ಮನಸ್ಸಿಗಿರಬೇಕು. ಅದುವೇ ಇದಕ್ಕೆ ದಾಣಿ ಹಾಕಿದಂಗ. ಪಾಂಡವರ ಮನೆಯೊಳಗೆ ಪಾಗದಾಗಿತ್ತು, ಪಾಗದ ಗೂಟವ ಕಿತ್ತು ಓಡಿ ಹೋಯಿತು. ಹೋಗುವಾಗ ಶಿಶುನಾಳ ಊರಿಗೆ ಬಂತು, ಗೋವಿಂದ ನೋಡಿ ತಾನೇ ತಾನಾತು. ನೋಡಿ, ಇದೇ ಪದ್ಯ ಬಿಡಿಸ್ಕೊಂತ ಉಂಟ್ರೆ ನನಗೆ ಕಥೆಯಲ್ಲೇ ಉಳಿತು, ಟೈಮ್ ಆಗಿ ಹೋಗ್ಬಿಡುತ್ತೆ ನನಗೆ. ಒಟ್ಟಾರೆ ಏನು, ಗೃಹಸ್ಥನಾಗಿರ್ತಕ್ಕಂಥವನು ಸಂಯಮನದೊಂದಿಗೆ ಗೃಹಸ್ಥ ಜೀವನವನ್ನು ಸಾಗಿಸಬೇಕು. ಅಂಥ ಸಂಯಮನದೊಂದಿಗೆ ಈ ದಂಪತಿಗಳು ವಾಮನಾವತಾರ ತೊಟ್ಟು ಬರಲಿಕ್ಕೆ ಪುಣ್ಯ ಗರ್ಭ ಬೇಕಲ್ಲ, ಅಂಥ ಪುಣ್ಯ ದಂಪತಿಗಳು ಯಾರು? ಅವರು ಅದಿತಿ ಕಶ್ಯಪ ಅಂತ ಹೇಳಿದರು. ಅದಿತಿ ಕಶ್ಯಪರು ಪುಣ್ಯ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದರು. ಅತ್ಯಂತ ಪುಣ್ಯದ ದಾಂಪತ್ಯದ ಜೀವನ ಅವರದಾಗಿತ್ತು. ಭಗವಂತ ಅವರ ಪುಣ್ಯಮಯ ದಾಂಪತ್ಯ ಜೀವನಕ್ಕೆ ಕೃಪೆ ತೋರಿ ಅತಿಥಿಯ ಗರ್ಭದಲ್ಲಿ ವಾಮನ ಅವತಾರ ತಾಳೆ ಬಂದ ಅಂತ ಹೇಳ್ತಾರೆ. ವಾಮನ ಅವತಾರ ಆಯಿತು. ವಾಮನ ಅವತಾರ ಆದಮೇಲೆ ಬೃಹಸ್ಪತಿ ಗುರುಗಳಲ್ಲಿಗೆ ಒಟ್ಟು ಜೀವನವನ್ನು ನಡೆಸಲಿಕ್ಕೆ ಕಳಿಸಿಕೊಟ್ರು. ವಿದ್ಯಾರ್ಥಿಯಾಗಿ ವಾಮನ 7 ವರ್ಷದಲ್ಲಿ ಸರ್ವವಿದ್ಯಾಪಾರಂಗತನಾದ ಅಂತ ಹೇಳ್ತಾರೆ. ಸರ್ವವಿದ್ಯಾಪಾರಂಗತನ. ದೀಕ್ಷಾ ಸಮಾರಂಭ ನಡೆಯಿತು. ದೀಕ್ಷಾ ಸಮಾರಂಭ ಆದಮೇಲೆ ಬೃಹಸ್ಪತಿ ಗುರುಗಳು ಗುರುದಕ್ಷಿಣೆ ಕೊಡಬೇಕಲ್ಲ, ಏನು ಕೊಡ್ತೀವಿ? ಅಲ್ಲಿಟ್ಟು ವಾಮನ ಭಿಕ್ಷಾ ಬೇಡಿ ತಂದ. ಇದು ಕಡಿಮೆ ಆಯಿತು ದಕ್ಷಿಣ ಅಂದ್ರಂತ ಬೃಹಸ್ಪತಿ ಗುರುಗಳು. ಹಾಗಾದರೆ ನಾನು ರಾಜ ಮಹಾರಾಜರಲ್ಲಿಗೆ ಹೋಗಿ ನಿಮಗೆ ವಿಶೇಷವಾದಂಥ ಭಿಕ್ಷೆಯನ್ನು ತರ್ತೀನಿ, ಎಲ್ಲಿಗೆ ಹೋಗಬೇಕು ಅಂಥೇಳಿ ವಿಚಾರ ಮಾಡಲಿಕ್ಕಾಗಿಯೂ ಆಗ ಈ ಬಲಿ ಮಹಾರಾಜ ಆತ ಒಂದು ನರ್ಮದಾ ನದಿಯ ದಂಡೆಯ ಮೇಲೆ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಂಥ ವಾಮನ ಅವತಾರದಲ್ಲಿರ್ತಕ್ಕಂಥ ವಿಷ್ಣುವಿಗೆ ಗೊತ್ತಾಯಿತು, ವಾಮನ ಒಟುವಿಗೆ ಗೊತ್ತಾಯಿತು ಬಲಿ ಮಹಾರಾಜ ಯಾಗವನ್ನು ಮಾಡ್ತಾ ಇದ್ದಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಅಶ್ವಮೇಧ ಯಾಗದಲ್ಲಿ ಹೋದರೆ ನನಗೆ ಯಥೇಷ್ಟವಾಗಿರ್ತಕ್ಕಂಥ ಭಿಕ್ಷಾ ಸಿಗ್ತದೆ ಅಂತ ಹೇಳಿ ವಾಮನ ಭಿಕ್ಷಾ ಬೇಡಲಿಕ್ಕೆ ಹೊಂಟಿದ್ದಾನೆ. ಸಂಸ್ಕೃತ ಕವಿಗಳು ಭಾಳ ಚಂದ ಮಜ ಏನ್ರಿ ಅವರು ಹುಡುಗಾಟಿಕೆ ಮಾಡ್ತಿರ್ತಾರೆ. ವಾಮನ ಅಂದ್ರೆ ಕುಳ್ಳ ಅಂತ. ಬೇಡ್ಲಾಕ್ಕೆ ಹೋದಾಗ ದೇವರು ಸಹಿತ ಕುಳ್ಳ ಆಗಬೇಕಾಗ್ತದೆ. ಕುಳ್ಳ ಅಂದರೆ ಏನ್ರಿ ಗಿಡ್ಡ ಕುಳ್ಳನಾಗಿ ಹೋದ ಅಂತ. ಆತ ಒಟ್ಟು 7 ವರ್ಷದ ಒಟ್ಟು ಬ್ರಹ್ಮಚಾರಿ. ಆತ ದಾರಿಯಲ್ಲಿ ಹೋಗ್ತಾ ಇದ್ರೆ ಬೆಳಕು ನಡ್ಕೊಂಡು ಹೊಂಟೋದೇನು, ಅಂಥ ತೇಜಸ್ವಿ. ಅವ್ರು ನೋಡಿದ ತಕ್ಷಣ ಕೈ ಮುಗಿತಿದ್ರಂತ. ಒಬ್ಬೊಬ್ಬರ ವ್ಯಕ್ತಿತ್ವ ಹೆಂಗಿರ್ತದೆ, ಅವ್ರು ನೋಡಿದ ತಕ್ಷಣ ನಮಗೆ ಪೂಜ್ಯ ಭಾವನೆ ಬರ್ತದೆ, ಕೈ ಮುಗಿಬೇಕಂತ ಅನ್ನಿಸ್ತದೆ ಸಹಜ. ಅವ್ರು ನೋಡಿದ ಕ್ಷಣ ಸಹಜ ನಮ್ಮ ಕೈ ಮುಗಿತಿದ್ವು ಅಂತಂದರೆ ಅಲ್ಲಿ ದೈವಿ ಅಂಶ ಅದ ಅಂತ ನಿರ್ಣಯ ಮಾಡಬೇಕಲ್ಲಿ. ಇದು ದೈವಿ ಅಂಶ ಏನು, ಸಾಕ್ಷಾತ್ ದೈವವೇ ಮೂರ್ತಿಗೊಂಡು ನಡೀತಾ ಇದೆ. ನೋಡಿದವರೆಲ್ಲ ಕೈ ಮುಗಿತಿದ್ರಂತ. ಅಂಥ ತೇಜಸ್ವಿ ನಡ್ಕೊಂಡು ಬಂದ. ಎಲ್ಲಿಗೆ ಬಂದ? ನರ್ಮದಾ ನದಿ ದಂಡಿ ಮೇಲೆ ಬಲಿ ಮಹಾರಾಜ ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇದ್ದ. ಆ ವಾಮನ ಆ ಯಜ್ಞಕ್ಕೆ ಬಂದ. ಬಲಿರಾಜನ ಮಡದಿ ವಿದ್ಯಾಬಲಿ ಪುತ್ರಿ ರತ್ನಮಾಲ, ಬಲಿ ಮಹಾರಾಜನ ಪುತ್ರಿ ರತ್ನಮಾಲ, ಅವಳಿಗೆ ಆ ವಾಮನ ಮಗು 7 ವರ್ಷ ಅಂದರೆ ಏನು ರೀ, ಹುಡುಗಾವಸ್ಥೆ ಆದ ಅತ್ಯಂತ ಸುರದ್ರೂಪಿ ಮಹಾನ್ ತೇಜಸ್ವಿ. ಅದನ್ನು ನೋಡಿದಾಗ ಆ ಮಗುವಿನ ವಾತ್ಸಲ್ಯ ಭಾವನ ತೋರಿ ಬಂತಂತ. ಇಂಥ ಮಗು ನನಗೊಂದು ಸಿಗಬಾರ್ದಾಗಿತ್ತೆ,
ಈ ಮಗುವಿಗೆ ನಾನು ಮುದ್ದಿಟ್ರೆ ಎಷ್ಟು ಚಂದ ಇರ್ತಿತ್ತು, ಇಂಥ ಮಗುವಿಗೆ ನಾನು ಎದೆ ಹಾಲು ಕುಡಿಸಿದ್ರೆ ಎಷ್ಟು ಚಂದಿತ್ತು ಅಂತ ಅನ್ನಿಸ್ತಂತ ಆ ತಕ್ಷಣಕ್ಕೆ ರಾಕ್ಷಸ್ಯ ಭಾವನೆ ಅವಳಲ್ಲಿ ಉಂಟಾಗಿ ಅದನ್ನು ಕುತ್ತಿಗೆ ಹಿಚ್ಕೋಬೇಕಂತ ಭಾವನೆ ಬಂತಂತ. ಆದ್ದರಿಂದ ಆ ರತ್ನಮಾಲ ಮುಂದಿನ ಜನ್ಮದಲ್ಲಿ ಪೂತನಾಗಿ ಜನಿಸಿದ್ಲು ಅಂತ ಹೇಳ್ತಾರೆ. ಅದು ದೊಡ್ಡ ಕತ್ತಿ ಇರ್ಲಿ ಬಿಡಿ. ನೋಡಿ, ಬಲಿ ಮಹಾರಾಜ ಮಡದಿ ವಿದ್ಯಾಬಲಿ ಅವರು ಈ ವಟುವಿನನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ಸ್ವಾಗತ ಮಾಡಿಕೊಂಡ್ರು. ಎಂಥ ತೇಜಸ್ವಿ ಈತ, ಅವನಿಗೆ ಉಚಿತಾಸನದಲ್ಲಿ ಕುಳ್ಳಿರಿಸಿದರು. ಶುಕ್ರಾಚಾರ್ಯರು ಯಾಗದ ಪೌರೋಹಿತ್ಯವನ್ನು ವಹಿಸಿಕೊಂಡಿದ್ದರು. ಮುಖ್ಯ ಗುರುಗಳವರು, ಕುಲಗುರುಗಳು, ರಾಜಪುರೋಹಿತರು. ಅವರಿಗೆ ಈ ವಟುವಿನ ಮೇಲೆ ಒಂದಿಷ್ಟು ಸಂಶಯ, ಇವನು ಅಸಾಮಾನ್ಯನಂತೆ ಕಾಣ್ತಾನೆ, ಏನು ಗದ್ದಲ ಮಾಡ್ಲಿಕ್ಕೆ ಬಂದಾನು ಅಂತ ಒಂದಿಷ್ಟು ಅವರಿಗೆ ಸಂಶಯ. ಬಲಿ ಮಹಾರಾಜ ವಿದ್ಯಾಬಲಿ ಆ ವಟುವಿಗೆ ಪಾದ ಪೂಜೆ ಮಾಡಿದರು, ಅತಿಥಿ ಸತ್ಕಾರವನ್ನು ಮಾಡಿದರು. ಪೂಜೆ ಆದಮೇಲೆ ತಾವು ಜೋಳಿಗೆ ತಗೊಂಡು ಬಂದಿರಿ. ಹೌದು, ನಾನು ನಿಮ್ಮಲ್ಲಿಗೆ ಭಿಕ್ಷಾರ್ಥಿಯಾಗಿ ಬಂದಿದ್ದೇನೆ. ಅದು ಗುರುದಕ್ಷಿಣೆಗಾಗಿ ನಾನು ಭಿಕ್ಷಾ ಬೇಡ್ಲಕ್ಕೆ ಬಂದೀನಿ. ನೀವೇನು ಬೇಕಾದ ಬೇಡಿ ಕೊಡ್ತೀನಿ. ಬಲಿ ಮಹಾರಾಜ ಹೇಳಿದಂತ ಏನು ಬೇಕಾದ ಬೇಡಿ ಕೊಡ್ತೀನಿ ಅಂತಂದರೆ ನನಗೆ 3 ಪಾದ ಭೂಮಿ ಕೊಡಿ ಅಂದಂತೆ. ಆ ಮನುಷ್ಯನಿಗೆ ಬೇಕಾಗೋದೆ 3 ಪಾದ ಭೂಮಿ ಅಲ್ಲ, 3 ಪಾದ ಭೂಮಿ. ಇವು ಕುಂದಿರ್ತಾನಲ್ಲ ಕುಣ್ಯಾಗ ಎಟ್ಟಿರ್ತಾವಂತೀರಿ, ಅಳತಿ ಮಾಡಿ ನೋಡಿರ್ಬೇಕಾರೆ ನಾಳೆ ಒಂದು ಯಾವ್ದಾರು ಹೋಯ್ತಂತಂದ್ರೆ ಹಿಂಗೆ 3 ಪಾದ, ಹಿಂಗೆ 3 ಪಾದ ಅಟ್ಟೆ. ಅಂದ ಮಹಾರಾಜನಲ್ಲಿಗೆ ಬಂದಿರಿ, ಇಂಥ ಮಹಾರಾಜನ ಹತ್ರ ಬಂದು 3 ಪಾದ ಭೂಮಿ ಇಲ್ಲ, 3 ಪಾದ ಭೂಮಿ ಕೊಟ್ಬಿಡಿ ಅಷ್ಟೇ ಸಾಕು. ಶುಕ್ರಾಚಾರ್ಯ ಅಂದ ಡೇಂಜರ್ ಐತಿ ಅದು. ಓಡಿ ಬಂದವನೇ, ನೀ ಮಾತು ಕೊಡಬೇಡ ಅವ ಅಂದ, ನಾನು ಕಂಕಣಬದ್ಧನಾಗಿ ಕುಂತಿದ್ದೇನೆ, ಈ ಯಾಗದಲ್ಲಿ ಬೇಡದವ್ರಿಗೆ ಬೇಡ್ದು ಕೊಡ್ತೀನಿ ಅಂತ ನಾನು ಕಂಕಣಬದ್ಧನಾಗಿ ಕೂತ್ಕೊಂಡಿದ್ದಾನೆ. ಈಗ ನೀವು ದಾನಕ್ಕೆ ಅಡ್ಡ ಬರಬೇಡ್ರಿ. ದಾನ ಮಾಡ್ಲಿಕ್ಕೆ ಅಡ್ಡ ಬಂದವ ಒಕ್ಕಣ್ಣಾಗ್ತಾನಂತ ನೋಡಿ. ಅದಕ್ಕೆ ನಾವು ಕಣ್ ಕಳ್ಕೊತಾನೆ ಶುಕ್ರಾಚಾರ್ಯ, ಕಣ್ ಕಳ್ಕೊತಾನೆ, ದಾನಕ್ಕೆ ಅಡ್ಡ ಬಂದು ಕಣ್ ಕಳ್ಕೊತಾನೆ. ಇಲ್ಲ ಮಹಾರಾಜ, ಹುಷಾರಾಗಿರು, ಯಾಕೋ ಸಮಸ್ಯೆ ಅನ್ನಿಸ್ತದೆ. ಇಲ್ಲ, ಇಂಥ ಸತ್ಕಾರ್ಯದಲ್ಲಿ ದಾನ ಮಾಡೋದು ಮಹಾರಾಜನಾಗಿ ನನ್ನ ಮುಖ್ಯ ಕರ್ತವ್ಯವಾಗಿದೆ. ಇಲ್ಲ, ಸ್ವಲ್ಪ ಹುಷಾರಾಗಿರು. ಇಲ್ಲ, ನೀವು ಅಡ್ಡ ಬರಬೇಡಿ ಅಂದ. ಆಯಿತು, 3 ಭೂಮಿ ದಾನ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕಲ್ಲ. ರಿಜಿಸ್ಟ್ರೇಷನ್ ಮಾಡಿಕೊಡೋದು ಅಂತಂದ್ರೇನು, ಅರ್ಘ್ಯ ಬಿಡಬೇಕು. ಅದಕ್ಕೆ ನೀವು ಒಂದಿಷ್ಟು ನೀವು ಈ ದಾನವನ್ನು ನೆರವೇರಿಸಲಿಕ್ಕೆ ಸಹಾಯ ಮಾಡಿ ಬನ್ನಿ. ಅವನು ಒಪ್ಕೊಳ್ಳಿಲ್ಲ. ಶುಕ್ರಾಚಾರ್ಯ, ಬೇಡ, ಇದ್ರಾಗ ಮೋಸ ಐತಿ, ನೀ ಹಾಳಾಗ್ತಿ, ಬೇಡ, ದಾನ ಮಾಡಲಿಕ್ಕೆ ಹೋಗಬೇಡ, ಏನು ಹೇಳಿದ್ರೆ ಕೇಳಿಲ್ಲ. ಕೊನೆಗೆ ವಾಮನಂದ, ಬ್ರಾಹ್ಮಣ ಪುತ್ರದಿ, ನಾನೇ ಬೇಕಾದ್ರೆ ಹೇಳ್ತೀನಿ, ಅರ್ಘ್ಯ ಬಿಡಿಸ್ತೀನಿ. ಆ ನೀರು ತಂದು ಕೊಟ್ಟ ಸೇವಕ, ಅದನ್ನು ನೀರು ಕೊಟ್ಟಿನ್ನೇನು ಇದಮ್ನ ಮಮ ಅಂಥೇಳಿ ಆ 3 ಭೂಮಿಯನ್ನು ಒಪ್ಪಿಸಿದ ಮೇಲೆ ಅದನ್ನು ಈತ ಸ್ವೀಕರಿಸುವವ. ಆ ನೀರು ಬಿಡು ಹೊತ್ತಿನಾಗ ನೀರು ಬಿಟ್ರನ್ನ ಇದಮ್ನ ಮಮ ಅಂದ್ರೆ ಮುಗೀತು ಕತಿ ಅಂತ ತಿಳ್ಕೊಂಡು, ಆ ನೀರು ಕೆಳಗೆ ಬೀಳಬಾರ್ದು ಅಂತ ತಿಳ್ಕೊಂಡು, ಆ ಹೂಜಿನೊಳಗೆ ಶುಕ್ರಾಚಾರ್ಯ ಸೆಟ್ಕೊಂಡು ಹೋದಂಥ ಮನುಷ್ಯ ಸಣ್ಣ 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 ಜೀವಿಯಾಗಿ ಬಂದು ನೀರು ಬರುವಂಥ ಆ ಕೊಳವೆ ಒಳಗೆ ಹೋಗಿ ಕುಂತಿದ್ದಂತ. ವಾಮನ ಇವೇನು ಸುಮ್ಮ ಕುಂದಿರ್ಬೇಕು, ಅದು ತೊಗೊಂಡು ಕಟ್ಟಿಗೆ ತೊಗೊಂಡು ಕಣ್ಣಾಗ ಚೂಚದ. ಒಂದು ಕಣ್ಣು ಹೋಯ್ತೀನಿ, 2 ಕಣ್ಣು ಕಳ್ಕೊತೀನಿ ಬಾ ಅಂತ ತಿಳ್ಕೊಂಡು ಹಾರಿ ಹೋದಂಥ ನೀರು ಬಿದ್ದು ಇದಮ್ನ ಮಮ ಅಂದ ಬಲಿ 3 ಭೂಮಿ ಅಳೆದು ಕೊಡ್ಬೇಕಲ್ಲ. ಎಲ್ಲಿಡ್ಲಪ್ಪ ಒಂದು ಪಾದ ಅಂದ. ಆ ಪಾದ ಆಕಾಶದಾಗಲ್ಲ ಪಾದ ಆಯಿತು. ಅದಕ್ಕೆ ವಾಮನ ಪಾದ ಅಂತಾರೆ. ಆ ಒಂದು ಪಾದ ಆಕಾಶದಿಂದ ಮುಚ್ಚಿದಂತ, ಏನೋ ಸ್ವರ್ಗವನ್ನು ಮುಚ್ಚಿ ಹಾಕಿದಂಥ. ಇನ್ನೊಂದು ಪಾದದಿಂದ ಭೂಮಿ ಅಂತರವನ್ನು ಕೂಡ, ಭೂಮಿ ಅಂತರಿಕ್ಷವನ್ನು ಮುಚ್ಚಿ ಹಾಕಿದಂಥ. ಇನ್ನೊಂದು ಪಾದ ಎಲ್ಲಿ ಇಡಲಿ ಅಂತಂದಾಗ ನಾನು ಮಾತು ಕೊಟ್ಟು ತಪ್ಪು ಮಾಡಿಬಿಟ್ನಲ್ಲ, ಅಥವಾ ಈತ ಬಂದವ ಸಾಮಾನ್ಯನಲ್ಲ, ವಿಷ್ಣು ಸಾಕ್ಷಾತ್ ಪರಮಾತ್ಮ ಬಂದಾನ. ಹ್ಯಾ ಮಾಡ್ಬೇಕು ಅನ್ನೋದ್ರಾಗನ
ಹೆಂಡ್ತಿ ಭಾಳ ಶಾಣಕ್ಕಿದ್ಲು, ವಿದ್ಯಾಬಲಿ ಹೇಳಿಲ್ಲಂತ, ಬಂಧವ ದಾನ ಬೇಡವ ಸಾಮಾನ್ಯ ಅಲ್ಲ ಪರಮಾತ್ಮ ಅದಾನ, ನಾನು ತಲೆ ಮ್ಯಾಗಿಡ ಅಂತ ಹೇಳ್ರಿ ಜನ್ಮ ಸಫಲ ಆಗ್ತದ ಅಂತಂತ ಹೇಳ್ತಿ, ನಿನ್ನ ಇನ್ನೊಂದು ಪಾದ ನಾನು ತಲೆ ಮ್ಯಾಗಿಡು ಅಂದಂತ. ಅವನ ತಲೆ ಮ್ಯಾಗಿಟ್ಟು ಪಾತಾಳಕ್ಕೆ ತುಳಿದ ಅಂತ ಹೇಳ್ತಾರೆ. ಆವಾಗ ನಾ ಬೇಡಿದ್ದು ದಾನ ಕೊಟ್ಟಿದ್ದಿ, ಪ್ರಸನ್ನನಾಗಿ ನೀ ಏನು ಬೇಕು ಅಂತಂದ್ರೆ ಈ ಪಾತಾಳದಾಗೆ ಇನ್ನಿನ ಪಾದ ಹಿಂಗೆ ನಮ್ಮ ಮನೆಗೆ ಇರಲಿ, ನಮ್ಮ ಮನೆ ಕಾಯ್ಕೊತ ಇರು ಅಂದಂತ. ಅಲ್ಲೇ ಉಳ್ದ ನಾವು ಮನೆ ಕಾಯ್ಕೊತ. ಲಕ್ಷ್ಮಿಗೆ ಪಜಿತಿ ಬಂದಿತ್ತಂತ. ಅದು ಇನ್ನೂ ಕತೆ ಮುಂದುವರಿತದೆ. ಟೈಮ್ ಭಾಳ ಆಗ್ಬಿಡುತ್ತೆ ನನಗೆ ಇವತ್ತು, ಬಹುತೇಕ ಸಮಯ ಹೋದೇ ಗೊತ್ತಾಗಲಿಲ್ಲ. ಒಟ್ಟಾರೆ ಕರ್ಮ ನೋಡಿ, ಬಲಿಯನ್ನು ಕೂಡ ಮಹಾದಾನಿಯಾಗಿರತಕ್ಕಂಥ ಬಲಿಯನ್ನು ಕೂಡ ಬಂಧಿಸಿತು ಎಂಬ ಮಾತನ್ನು ಇಲ್ಲಿ ಯಾರು ಭೋಜರಾಜ ತನ್ನ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಎಲ್ಲರ ರಾಮನನ್ನು, ಬಲಿಯನ್ನು, ರಾವಣನನ್ನು ಎಲ್ಲರನ್ನೂ ಕರ್ಮ ಬಾಧಿಸಿದೆ. ಆದ್ದರಿಂದ ಭಕ್ತನಾಗಿರ್ತಕ್ಕಂಥವನು ಏನು ಕರ್ಮ ನನ್ನನ್ನು ಸದಾ ಕಾಡ್ತದೆ, ಅದು ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಜನ್ಮ ಜನ್ಮಾಂತರಗಳಿಗೆ ಕಾರಣವಾಗಿ ಇದು ಕಾಡ್ತಾ ಇದೆ. ಈ ಕರ್ಮದ ಕಾಟದಿಂದ ನನ್ನನ್ನು ಕಡೆಗೆ ಮಾಡು ಹೇ ದೇವ ಅಂತ ಬೇಡಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ. ಹರ ಓಂ ತತ್ಸತ್.